ಹಾಲೆಲೂಯ. ಹಾಲೆಲೂಯ ಅನ್ನುವಂಥ ಪದ ಯಾವಾಗಲೂ ಸಭೆಯಲ್ಲಿ ಉಪಯೋಗಿಸುವಂಥ ಈ ಪದ, ದೇವರ ಆಶೀರ್ವಾದದ ವಾಗ್ದಾನಗಳು ಬಂದ ತಕ್ಷಣ ಉಪಯೋಗಿಸುವಂಥ ಈ ಪದ 2 ಪದಗಳ ಮಿಶ್ರಣವಾಗಿದೆ. ಎಷ್ಟು ಪದಗಳ ಮಿಶ್ರಣ? 2 ಪದಗಳ ಮಿಶ್ರಣ. ಆ ಪದ ಯಾವುದು ಗೊತ್ತಾ? ಮೊದಲನೇದಾಗಿ ಹಲಾಲ್, ಹಿಬ್ರಿಯು ಪದ ಹಲಾಲ್, ಹಾಲೆಲೂಯ. ಎರಡನೇದಾಗಿ ಯ. ಮೊದಲನೇದಾಗಿ ಹಲಾಲ್. ಹಲಾಲ್ ಅಂದರೆ ದೇವರನ್ನು ನಿಮ್ಮ ಸ್ವರಗಳಿಂದ ದೇವರನ್ನು ಮಹಿಮೆ ಪಡಿಸಿ ಸ್ತುತಿಸೋದು ಹಲಾಲ್. ಯ ಅಂದರೆ ಯೆಹೋವನ ಹೆಸರು. ನೀವು ಯಾವಾಗ ಹಾಲೆಲೂಯ ಅಂತಿರೋ ದೇವರಿಗೆ ಸ್ತುತಿಗಳನ್ನು ಸಲ್ಲಿಸುತ್ತಾ ಇದ್ದೀರಾ ಅಂತ, ಯೆಹೋವನಿಗೆ ಸ್ತುತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಲೆಲೂಯ ಅಂದಾಗ ಯೆಹೋವನೇ ನಿನಗೆ ಸ್ತೋತ್ರ ಅಯ್ಯ, ದೇವರೇ ನಿನಗೆ ಸ್ತೋತ್ರ ಅಯ್ಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಆತನ ಹೆಸರು ಹೇಳಿದ ಹಾಗೆ ಆತನ ಹೆಸರನ್ನು ಎತ್ತಿ ನೀವು ಸ್ತುತಿ ಪಡಿಸ್ತೀರಾ. ದೇವರ ಆಶೀರ್ವಾದದ ವಾಗ್ದಾನಗಳು ಇಲ್ಲ ಬಂದ ತಕ್ಷಣ ಯಾಕೆ ನಮ್ಮ ಮನಸ್ಸಿನಲ್ಲಿ ಹಾಲೆಲೂಯ ಬರುತ್ತೆ ಗೊತ್ತಾ? ನಿಮ್ಮೊಳಗಿರುವಂಥ ಆತ್ಮನು ಹೇಳ್ತಾನೆ, ಈಗೋ ಇವಾಗ ಹಾಲೆಲೂಯ ಹೇಳು, ಯೆಹೋವನನ್ನು ಸ್ತುತಿಸು, ದೇವರ ಆಶೀರ್ವಾದದ ವಾಗ್ದಾನಗಳು ಬರ್ತಾ ಇದೆ ಎಂಬುದಾಗಿ. ದೇವರ ವಾಗ್ದಾನಗಳು ಬಂದ ತಕ್ಷಣ, ಆತನ ಕೃಪೆ ನಿಮ್ಮ ಜೀವಿತವನ್ನು ಆವರಿಸಿದ ತಕ್ಷಣ ಕೈಗಳನ್ನು ಎತ್ತಿ ನೀವು ಹಾಲೆಲೂಯ ಎಂಬುದಾಗಿ ಹೇಳುವಾಗ, ದೇವರೇ ನನ್ನ ಸ್ವರದಿಂದ ಯೆಹೋವನನ್ನು ನಾನು ಸ್ತುತಿಸುತ್ತೇನೆ ಎಂಬುದಾಗಿ ನೀವು ಘೋಷಣೆ ಮಾಡ್ತಾ ಇದ್ದೀರಾ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇದೇ ಇವತ್ತು ದೇವರು ನಿಮಗೆ ಕೊಡುತ್ತಿರುವಂಥ ಆಯುಧ. ಇದೇ ಇವತ್ತಿನಿಂದ ದೇವರು ನಿಮಗೆ ಕೊಡುತ್ತಿರುವಂಥ ಆಯುಧ. ಇದೇ ಇವತ್ತಿನಿಂದ ದೇವರು ನಿಮಗೆ ಕೊಡುತ್ತಿರುವಂಥ ಆಯುಧ. ಯೆಹೋವನನ್ನು ಸ್ತುತಿಸುವುದೇ, ಯೆಹೋವನಿಗೆ ಸ್ತೋತ್ರ ಮಾಡೋದೇ, ಯೆಹೋವನನ್ನು ಆರಾಧಿಸುವುದೇ ಇವತ್ತಿನಿಂದ ನಿಮ್ಮ ಆಯುಧವಾಗಿರುತ್ತದೆ. ಒಬ್ಬ ಮಿಷನರಿ ಸಹೋದರಿ ಚೈನಾದಲ್ಲಿ ಮಿಷನರಿ ಮಾಡೋದಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಅವರು ದೇವರ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಮಾರಣಾಂತಿಕ ರೋಗ ಆ ಚೈನಾ ದೇಶದಲ್ಲಿ ಮಾತ್ರವಲ್ಲ, ಹಲವು ದೇಶಗಳಲ್ಲಿ ಹಬ್ಬಿಕೊಂಡಿರುವಾಗ ಈ ದೇವರ ಸೇವೆಯನ್ನು ಮಾಡೋದಕ್ಕೆ ಹೋದಂಥ ಈ ಮಿಷನರಿ ಸಹೋದರಿಯ ಮೇಲೆಯೂ ಕೂಡ ಆ ರೋಗ ಬರುತ್ತೆ. ಆ ರೋಗ ಬಂದಾಗ ತನ್ನನ್ನು ತಾನು ರೂಮ್ನಲ್ಲಿ ಲಾಕ್ ಮಾಡಿಕೊಳ್ತಾಳೆ ಈ ಸಹೋದರಿ. ಹಗಲು ರಾತ್ರಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನೆ ಇರ್ತಾಳೆ, ಉಪವಾಸ ಇರ್ತಾಳೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಉಪವಾಸ ಮಾಡಿದ್ರು ಅವಳ ರೋಗ ಕಡಿಮೆ ಆಗುತ್ತಾ ಇರಲಿಲ್ಲ. ಏನೇ ಮಾಡಿದ್ರು, ಎಷ್ಟೇ ಕೂಗಾಡಿದ್ರು, ಅರಚಾಡಿದ್ರು, ರೋಗದ ಲಕ್ಷಣಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅವಳು ಅದೇ ಯೋಚನೆ ಮಾಡಿಕೊಂಡು ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನೂ ಆಗುತ್ತಾ ಇಲ್ಲವಲ್ಲ ಎಂಬುದಾಗಿ ಕೊಂಡಿರುವಾಗ ದೇವರು ಒಂದು ರಾತ್ರಿ ಆ ಸಹೋದರಿಗೆ ಒಂದು ದರ್ಶನವನ್ನು ಕೊಡ್ತಾರೆ. ಏನು ದರ್ಶನ ಗೊತ್ತಾ? ಆ ದರ್ಶನದಲ್ಲಿ ಆ ಸಹೋದರಿಗೆ ದೇವರು ಒಂದು ತಕ್ಕಡಿಯನ್ನು ತೋರಿಸ್ತಾರೆ. ಏನನ್ನ ತೋರಿಸ್ತಾರೆ? ತಕ್ಕಡಿಯನ್ನು ತೋರಿಸ್ತಾರೆ. ಆ ತಕ್ಕಡಿಯಲ್ಲಿ ಒಂದು ಕಡೆ ಪ್ರಾರ್ಥನೆ ಇರುತ್ತೆ, ಇನ್ನೊಂದು ಕಡೆ ಆರಾಧನೆ ಇರುತ್ತೆ. ಒಂದು ಕಡೆ ಪ್ರಾರ್ಥನೆ ಇರುತ್ತೆ, ಇನ್ನೊಂದು ಕಡೆ ಸ್ತುತಿ ಇರುತ್ತೆ. ಆ ತಕ್ಕಡಿಯಲ್ಲಿ ಪ್ರಾರ್ಥನೆ ತುಂಬ ಹೆಚ್ಚಾಗಿ ಇರುತ್ತೆ, ಆದರೆ ಆರಾಧನೆ ತುಂಬ ಕೆಳಗೆ ಇರುತ್ತೆ. ಹಾಲೆಲೂಯ. ಪ್ರಾರ್ಥನೆಗಳಿಗೆ ತೂಕ ಜಾಸ್ತಿ ಇರುತ್ತೆ, ಆರಾಧನೆಯಲ್ಲಿ ತೂಕ ಕಡಿಮೆ ಇರುತ್ತೆ. ಆಗ ದೇವರ ಆತ್ಮನು ಹೇಳ್ತಾನೆ, ಯಾವಾಗ ಈ ತಕ್ಕಡಿ ಸಮವಾಗುತ್ತೋ, ಯಾವಾಗ ಆರಾಧನೆ ಮೇಲಕ್ಕೆ ಬರುತ್ತೋ ಆಗ ನೀನು ಗುಣಮುಖವಾಗುತ್ತೀಯ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಅವತ್ತಿನಿಂದ ಆ ಸಹೋದರಿ ಮಾಡಿದಂಥ ಕೆಲಸ ಏನು ಗೊತ್ತಾ? ಅವತ್ತಿಂದ ಪ್ರಾರ್ಥನೆ ಬಿಟ್ಟು ಬರೀ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದಳು. ಆರಾಧನೆ ಮಾಡಿದಂಥ ಮೊದಲನೇ ದಿನ ಏನೂ ಆಗಲಿಲ್ಲ, ಎರಡನೇ ದಿನ ಏನೂ ಆಗಲಿಲ್ಲ. ಹಾಗೆ ಆರಾಧನೆ ಮಾಡ್ತಾ ಅವಳಿಗಿರುವಂಥ ರೋಗವನ್ನೇ ಅವಳು ಮರೆತು ಬಿಟ್ಟಳು. ಯಾವಾಗ ಅವಳ ರೋಗವನ್ನು ಅವಳು ಮರೆತು ಬಿಟ್ಟಳು, ಆಗ ಅವಳ ಮೇಲೆ ದೇವರ ಸ್ವಸ್ಥತೆಯ ಕರಗಳು ಇಳಿದು ಬಂತು. ಹಲ್ಲೆಲೂಯಾ. ದೇವರನ್ನು ಸ್ತುತಿಸುವುದು ಅಂದರೆ ನಮ್ಮ ಕಷ್ಟಗಳನ್ನು ಮರೆತು ಬಿಟ್ಟು, ನಮ್ಮ ತಡೆಗಳನ್ನು ಮರೆತು ಬಿಟ್ಟು ಆತನನ್ನು ಘನಪಡಿಸೋದು ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಯಾವಾಗ ನಿಮ್ಮ ಆರಾಧನೆಯ ತಕ್ಕಡಿ ಮೇಲಕ್ಕೆ ಹೋಗುತ್ತೋ ಆಗ ದೇವರ ಪ್ರಸನ್ನತೆ ಕೆಳಗೆ ಇಳಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ.
ಏನೂ ಬದಲಾಗದಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀವು ಹಾದು ಹೋಗುತ್ತಿರುವುದಾದರೆ ನಿಮಗೆ ಇವತ್ತು ದೇವರು ಬಲವಾದಂಥ ಒಂದು ಆಯುಧವನ್ನು ಕೊಡ್ತಾ ಇದ್ದಾರೆ. ಅದಿನ್ಯಾವುದು ಅಲ್ಲ, ದೇವರನ್ನು ಆರಾಧಿಸೋದು. ಆರಾಧನೆ, ಸ್ತುತಿ ಇವತ್ತಿನಿಂದ ನಿಮ್ಮ ಮನೆಗಳಲ್ಲಿ ಮೊಳಗಲಿ ಯೇಸುವಿನ ನಾಮದಲ್ಲಿ. ದೇವರ ಪ್ರಸನ್ನತೆ ನಿಮ್ಮ ಮನೆಗಳಲ್ಲಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ, ಇಳಿದು ಬರಲಿ ಯೇಸುವಿನ ನಾಮದಲ್ಲಿ, ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ. ಯಾವುದು ಪ್ರಾರ್ಥನೆಯಿಂದ ಅಸಾಧ್ಯವೋ ಅದು ಆರಾಧನೆಯಿಂದ ಸಾಧ್ಯವಾಗುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಆರಾಧನೆ ಅಂದರೆ, ಸ್ತುತಿ ಅಂದರೆ ದೇವರನ್ನ ಮೇಲೆತ್ತುವುದು. ನೋಡಿ, ದೇವರು ನಮ್ಮನ್ನು ಮೇಲೆತ್ತುವಂಥವನಾಗಿದ್ದಾನೆ. ದೇವರು ನಮ್ಮ ತಲೆಯನ್ನು ಮೇಲೆತ್ತುತ್ತಾನೆ. ದೇವರು ನಮ್ಮ ಗೌರವವನ್ನು ಮೇಲೆತ್ತುತ್ತಾನೆ. ದೇವರು ನಮ್ಮ ಘನವನ್ನು ಮೇಲೆತ್ತುತ್ತಾನೆ. ಆದರೆ ನನಗೆ ನಿನಗೆ ಕೊಟ್ಟಿರುವಂಥ ಕೃಪೆ ನೋಡ್ರಿ, ನಾನು ನೀನು ಸೇರಿ ದೇವರನ್ನ ಮೇಲೆತ್ತಬಹುದು. ನಾನು ನೀನು ಸೇರಿ ದೇವರಿಗೆ ಘನವನ್ನು ಕೊಡಬಹುದು. ನಾನು ನೀನು ಸೇರಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬಹುದು. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ ಎಂಬುದಾಗಿ ನೀವು ಕನ್ನಡದಲ್ಲಿ ಹೇಳ್ತೀವಿ. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್ ಎಂಬುದಾಗಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅಂದರೆ ದೇವರನ್ನು ಆಶೀರ್ವದಿಸು ನನ್ನ ಮನವೇ ಎಂಬುದಾಗಿ. ಹಾಲೆಲೂಯ. ದೇವರನ್ನ ಆಶೀರ್ವದಿಸು ನನ್ನ ಮನವೇ, ದೇವರನ್ನು ಕೊಂಡಾಡು ನನ್ನ ಮನವೇ. ಯಾರಿಗೂ ಸಿಗದೇ ಇರುವಂಥ ಸೌಭಾಗ್ಯ ನನಗೆ ನಿನಗೆ ದೇವರು ಕೊಟ್ಟಿದ್ದಾರೆ. ಏನದು? ನಾನು ನೀನು ಸೇರಿ ದೇವರ ನಾಮವನ್ನು ಮೇಲೆತ್ತಬಹುದು. ನಾನು ನೀನು ಸೇರಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬಹುದು. ಹಾಲೆಲೂಯ. ಆತನ ಹೆಸರೇ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ದೇವರು ಎಂಬುದಾಗಿ. ಎಲ್ಲಿ ಸ್ತುತಿಗಳಿರುತ್ತೋ ಅಲ್ಲಿ ದೇವರಿರುತ್ತಾನೆ ಎಂಬುದಾಗಿ ಅರ್ಥ. ಯಾವಾಗ ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೋ ಆತನು ಏನು ಮಾಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಆತನು ಏನಾಗಿದ್ದಾನೋ ಅದನ್ನ ಹೇಳಿ ನಾವು ಆರಾಧಿಸಬೇಕು. ಆತನು ನಿಮ್ಮ ಮಾಡಿರುವಂಥ ಉಪಕಾರಗಳೊಟ್ಟಿಗೆ ಆತನು ಏನಾಗಿದ್ದಾನೋ, ಆತನು ಒಡೆಯನಾಗಿದ್ದಾನ, ಆತನನ್ನು ಸ್ತುತಿಸಿರಿ. ದೇವರು ನನ್ನ ಜೀವಿತದಲ್ಲಿ ನೀನು ಕೃಪೆನ ಕೊಟ್ಟಿದ್ಯಾ, ಹೌದು. ಆದರೆ ನನ್ನ ಜೀವಿತದ ಒಡೆಯನಾಗಿದ್ಯಾ ನೀನು, ನನ್ನ ಜೀವಿತದ ಸೃಷ್ಟಿಕರ್ತನಾಗಿದ್ಯಾ ನೀನು, ನನ್ನ ಜೀವಿತಕ್ಕೆ ಆಧಾರ ನೀನಾಗಿದ್ಯಾ. ನಿನಗೆ ಸ್ತೋತ್ರ ಅಯ್ಯ, ಸ್ತೋತ್ರ ಅಯ್ಯ, ಸ್ತೋತ್ರ ಅಯ್ಯ, ಸ್ತೋತ್ರ ಅಯ್ಯ, ಸ್ತೋತ್ರ ಅಯ್ಯ, ಸ್ತೋತ್ರ ಅಯ್ಯ. ಪರಲೋಕದಲ್ಲಿ 24 ಹಿರಿಯರು ತಮ್ಮ ಕಿರೀಟವನ್ನು ಆತನ ಪಾದದ ಬಳಿ ಇಟ್ಟು ಆತನಿಗೆ ತಲೆ ಬಾಗಿ ಆತನನ್ನು ಆರಾಧಿಸ್ತಾರಂತೆ. ಸಮಸ್ತ ಪರಲೋಕವೇ ಇರುವಂಥ ದೂತರುಗಳು ಆತನನ್ನು ಆರಾಧಿಸ್ತಾರಂತೆ. ಇವತ್ತು ನಾನು ನೀನು ದೇವರನ್ನು ಆರಾಧನೆ ಮಾಡಲಿಲ್ಲ ಅಂದರೆ ಏನೂ ನಷ್ಟ ಇಲ್ಲ ದೇವರಿಗೆ. ಪರಲೋಕ ಇದೆ ಆತನನ್ನು ಸ್ತುತಿಸೋದಕ್ಕೆ, ಆತನನ್ನು ಘನಪಡಿಸೋದಕ್ಕೆ 24 ಮಂದಿ ಹಿರಿಯರಿದ್ದಾರೆ. ಆದರೂ ಕೂಡ ದೇವರು ನಿನ್ನ ಆರಾಧನೆಯನ್ನು ಅಪೇಕ್ಷೆ ಪಡುತ್ತಾರೆ. ನಿನ್ನ ಆರಾಧನೆಗೆ ದೇವರು ನಿರೀಕ್ಷಿಸಿಕೊಂಡು ಕಾಯ್ತಾ ಇರ್ತಾರೆ. ನನ್ನ ಮಗಳು ಯಾವಾಗ ನನ್ನ ಆರಾಧಿಸ್ತಾಳೆ. ಒಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ಏನಾದರೂ ಒಳ್ಳೆಯದು ಮಾಡಿದ ನಂತರ, ಇಲ್ಲ ಏನಾದರೂ ಕೊಡಿಸಿದ ನಂತರ ಒಂದು ಆಸೆ ಇರುತ್ತೆ. ಆಸೆ ಅನ್ನೋದಕ್ಕಿಂತ ಹೆಚ್ಚಿದಾಗಿ ಆ ಮಕ್ಕಳು ತಮ್ಮ ಸ್ನೇಹಿತರ ಬಳಿಯೋ ಇಲ್ಲ ಯಾರಾದರೂ ಸಂಬಂಧಿಕರ ಬಳಿ ಹೋಗಿ, ಇದು ನೋಡು ನಮ್ಮಪ್ಪ ಕೊಡಿಸಿದ್ದು ಎಷ್ಟು ಚೆನ್ನಾಗಿದೆಯಲ್ಲ, ಇದು ನೋಡು ನಮ್ಮಪ್ಪ ಮಾಡಿಕೊಟ್ಟಿದ್ದು, ಇದು ನೋಡು ನಮ್ಮಪ್ಪ ತಂದು ಕೊಟ್ಟಿದ್ದು. ಹಾಲೆಲೂಯ. ಅದನ್ನು ಕೇಳಬೇಕಾದ್ರೆ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳಗಿನಿಂದ ಒಂದು ಸಂತೋಷ ಬರ್ತಾ ಇರುತ್ತಾ, ಒಂದು ಸಮಾಧಾನ ನಿಮ್ಮಲ್ಲಿರುತ್ತೆ. ಅಯ್ಯೋ ನನ್ನ ಮಗಳಿಗೆ ನಾನು ಮಾಡಿದೆ, ನನ್ನ ಮಗನಿಗೆ ಮಾಡಿದೆ ಎಂಬುದಾಗಿ. ಈ ಲೋಕದ ತಂದೆ ತಾಯಿಯಾಗಿ ನಾವೇ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಚೂರು ಹೊಗಳಿಕೊಳ್ಳುವಾಗ ಅಷ್ಟು ಸಂತೋಷ ಪಡುತ್ತೇವೆ. ಇನ್ನು ತನ್ನ ಜೀವಿತವನ್ನೇ ನಮಗೋಸ್ಕರ ಮುಡಿಪಾಗಿಟ್ಟಿರುವಂಥ ಯೆಸಯ್ಯನನ್ನು ಹೊಗಳುವಾಗ ಯೆಸಯ್ಯ ಎಷ್ಟು ಸಂತೋಷ ಪಡಬಹುದು, ಎಷ್ಟು ಸಂತೋಷ ಪಡೋದು. ಈಗೋ ನಾನು ಪ್ರಾಣವನ್ನೇ ಕೊಟ್ಟಿದ್ದೀನಿ ಈ ನನ್ನ ಮಗಳಿಗೋಸ್ಕರ, ನನ್ನ ಮಗನಿಗೋಸ್ಕರ. ಎಷ್ಟು ನನಗೆ ಸಂತೋಷ ಕೊಡ್ತಾ ಇದ್ದಾಳೆ, ನನ್ನ ಬಗ್ಗೆ ಎಂಥ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಯೆಸಯ್ಯನಿಗೆ ಸಂತೋಷ ಆಗತ್ತಾ? ಪರಲೋಕದ ದೇವರಿಗೆ ಸಂತೋಷ ಆಗತ್ತಾ? ಪರಲೋಕ ಸಂತೋಷ ಪಡುತ್ತಾ? ಪರಿಶುದ್ಧಾತ್ಮನು ಸಂತೋಷ ಪಡ್ತಾನ? ಯಾಕೆ ಸ್ತುತಿ ಮಾಡ್ತಾ ಇಲ್ಲ? ಯಾಕೆ ಸ್ತುತಿಸ್ತಾ ಇಲ್ಲ? ಒಂದು ವೇಳೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಆರಾಧನೆ ಮಾಡೋದಕ್ಕೆ ಅಲಸ್ಯತನ ಬರುತ್ತಿರುವುದಾದರೆ,
ಆರಾಧನೆ ಮಾಡೋದಕ್ಕೆ ಹಿಂಜರಿಯುವಿಕೆ ಬರುತ್ತಿರುವುದಾದರೆ ನಿಮ್ಮ ವಿರುದ್ಧವಾಗಿ ಆತ್ಮಿಕ ಹೋರಾಟ ನಿಂತಿದೆ ಎಂಬುದಾಗಿ ಅರ್ಥ. ನಿಮ್ಮನ್ನು ಯಾವುದೋ ಒಂದು ಶಕ್ತಿ ಆರಾಧನೆ ಮಾಡದ ಹಾಗೆ ತಡೆದು ನಿಲ್ಲಿಸ್ತಾ ಇದೆ ಅಂತ ಅರ್ಥ. ಇವತ್ತಿನಿಂದ ಆ ಎಲ್ಲ ಶಕ್ತಿಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಆರಾಧನೆ ಮಾಡದ ಹಾಗೆ ನಿಮ್ಮ ವಿರುದ್ಧವಾಗಿ ಎದ್ದು ನಿಂತಿರುವಂಥ ಆ ಎಲ್ಲ ದುರಾತ್ಮಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕಟ್ಟಿ ಹಾಕುತ್ತಾ ಇದ್ದೇನೆ. ಇವತ್ತಿನಿಂದ ನಿಮ್ಮ ಮನೆಗಳಲ್ಲಿ ಆರಾಧನೆಗಳು ಮೊಳಗಲಿ ಯೇಸುವಿನ ನಾಮದಲ್ಲಿ, ಸ್ತುತಿ ಸ್ತೋತ್ರಗಳು ಮೊಳಗಲಿ ಯೇಸುವಿನ ನಾಮದಲ್ಲಿ, ಜಯ ಗೀತೆಗಳು ಮೊಳಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀವು ಆರಾಧನೆ ಮಾಡುತ್ತೀರೋ ಮೊಟ್ಟ ಮೊದಲನೇದಾಗಿ ಎಲ್ಲ ತಡೆಗೋಡೆಗಳು ತಾನಾಗಿ ತಾನೇ ಬಿದ್ದು ಹೋಗುತ್ತವೆ. ಯಾವಾಗ ನೀವು ಆರಾಧಿಸೋದಕ್ಕೆ, ದೇವರನ್ನ ಘನಪಡಿಸೋದಕ್ಕೆ ಆರಂಭ ಮಾಡುತ್ತೀರೋ ನಿಮ್ಮ ವಿರುದ್ಧವಾಗಿ ಎದ್ದಿರುವಂಥ ತಡೆಗೋಡೆಗಳು, ಯೆರಿಕೋ ಗೋಡೆಗಳು ತಾನಾಗಿ ತಾನೇ ಬಿದ್ದು ಹೋಗುತ್ತವೆ. ಯಾವ ತಡೆಗೋಡೆಗಳು ನಿಮ್ಮ ಕೈಯಿಂದ ಬೀಳಿಸೋದಕ್ಕೆ ಅಸಾಧ್ಯವೋ, ಯಾವ ತಡೆಗೋಡೆಗಳನ್ನು ಬೀಳಿಸೋದಕ್ಕೆ ನಿಮ್ಮ ಕೈಗಳೆಲ್ಲ ಯಾವುದೇ ಆಯುಧಗಳಿಲ್ಲವೋ ಅಂಥ ತಡೆಗೋಡೆಗಳನ್ನು ಬೀಳಿಸೋದು ಯಾವುದು ಗೊತ್ತಾ? ನಿಮ್ಮ ಸ್ತುತಿ, ನಿಮ್ಮ ಆರಾಧನೆ. ಯಾವಾಗ ನೀವು ಸ್ತುತಿ ಸ್ತೋತ್ರಗಳಿಂದ ಆರ್ಭಟಿಸೋದಕ್ಕೆ ಶುರು ಮಾಡುತ್ತೀರೋ, ದೇವರನ್ನು ಘನಪಡಿಸೋದಕ್ಕೆ ಶುರು ಮಾಡುತ್ತೀರೋ, ಇಲ್ಲಿವರೆಗೂ ನಿಮ್ಮ ಜೀವಿತದ ಏಳಿಗೆ ವಿರುದ್ಧವಾಗಿ, ಅಭಿವೃದ್ಧಿಯ ವಿರುದ್ಧವಾಗಿ, ಬಡತನವಾಗಿ ನಿಂತಿದ್ದಂಥ ಆ ತಡೆಗೋಡೆ, ಅನಾರೋಗ್ಯವಾಗಿ ನಿಂತಿದ್ದಂಥ ಆ ತಡೆಗೋಡೆ ತಾನಾಗೆ ತಾನು ಬಿದ್ದು ಹೋಗಿಬಿಡುತ್ತದೆ ಯೇಸುವಿನ ನಾಮದಲ್ಲಿ. ಯಾವಾಗ ನಿನ್ನ ಬಾಯನ್ನು ನೀನು ತೆರೆದು ಯೆಹೋವನನ್ನು ಸ್ತುತಿಸುವಾಗ, ಹಲ್ಲೆಲೂಯಾ, ಯಾವ ರೀತಿಯಾಗಿ ಯೆಹೋಶುವನು ಮತ್ತೆ ಇಸ್ರಾಯೇಲರು ಆರ್ಭಟಿಸಿದ ತಕ್ಷಣ ಯೆರಿಕೋ ಗೋಡೆ ತಾನಾಗಿ ತಾನೇ ಬಿದ್ದು ಹೋಯಿತು, ಅದೇ ರೀತಿಯಾಗಿ ನೀನು ಇವತ್ತಿನಿಂದ ಆರ್ಭಟಿಸೋದಕ್ಕೆ ಆರಂಭ ಮಾಡುವಾಗ ಖಂಡಿತವಾಗಿ ನಿನ್ನ ವಿರುದ್ಧವಾಗಿ ಎದ್ದಿರುವಂತ ಆ ಯೆರಿಕೋ ಏನು, ಯೆರಿಕೋಗಿನ 100ರಷ್ಟು ತಡೆಗಳು ನಿನ್ನ ವಿರುದ್ಧವಾಗಿ ಬಂದಿದ್ರು ಕೂಡ ಅವೆಲ್ಲವೂ ಕೂಡ ಬಿದ್ದು ಹೋಗುವಂತದ್ದಾಗಿದೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರಿಕೋವನ್ನು, ಅದರಲ್ಲಿರುವಂತ ಸಮಸ್ತವನ್ನು ಇಸ್ರಾಯೇಲರಿಗೆ ಕೊಟ್ಟಂತ ಅದೇ ದೇವರು ನೀವು ಆರಾಧಿಸುವಾಗ ಎಲ್ಲ ದುರಾತ್ಮನ ಬಲಗಳನ್ನು ನಿಮ್ಮ ಕೈಗೆ ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನೀವು ಕ್ರಿಸ್ತನ ಮುಖಾಂತರವಾಗಿ ಈಗಾಗಲೇ ಪರಲೋಕದಲ್ಲಿದ್ದೀರಾ, ಪರಲೋಕದಲ್ಲಿ ಆಸೀನರಾಗಿದ್ದೀರಾ, ಯೇಸು ಕ್ರಿಸ್ತನೊಟ್ಟಿಗೆ ನೀವು ಪರಲೋಕದಲ್ಲಿ ಕೂತಿದ್ದೀರಾ ಎಂಬುದಾಗಿ ಎಫೆಸದಲ್ಲಿ ನಾವು ನೋಡ್ತೇವೆ. ಅಂದರೆ ನೀವು ಈಗ ಆತ್ಮದಲ್ಲಿ ಪರಲೋಕದಲ್ಲಿ ಇದ್ದೀರಾ. ಅದರ ಅರ್ಥ ನೀವು ಎಲ್ಲ ದುರಾತ್ಮಗಳ ಮೇಲೆ, ಎಲ್ಲ ಅಂಧಕಾರದ ಶಕ್ತಿಗಳ ಮೇಲೆ, ಎಲ್ಲ ಸೈತಾನನ ಬಾಣಗಳ ಮೇಲೆ ನೀವು ಪರಲೋಕದಲ್ಲಿ ಕೂತಿದ್ದೀರಾ. ವೈರಿಯ ಎಲ್ಲ ಕೆಲಸಗಳು ಈಗ ನಿಮ್ಮ ಕಾಲ ಕೆಳಗೆ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಹಾಗಾಗಿ ಯಾವುದು ಕೂಡ ನಿಮ್ಮಿಂದ ಅಸಾಧ್ಯವಲ್ಲ, ಯಾಕಂದ್ರೆ ನೀವು ಇವಾಗ ಪರಲೋಕದಿಂದ ನೋಡ್ತಾ ಇದ್ದೀರಾ ವೈರಿಯನ್ನ. ಯಾವಾಗ ನೀವು ಈ ಸತ್ಯವನ್ನು ಅರಿತುಕೊಳ್ಳುತ್ತೀರೋ, ನಾನು ಕ್ರಿಸ್ತನೊಟ್ಟಿಗೆ ಪರಲೋಕದಲ್ಲಿ ಕೂತಿದ್ದೇನೆ ಎಂಬುದಾಗಿ, ಆಗ ಎಲ್ಲ ವೈರಿಯ ಬಲಗಳು ನಿನ್ನ ಕಾಲ ಕೆಳಗೆ ಬರುತ್ತೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಆಗ ನೀವು ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಎಂಥ ತಡೆಗೋಡೆಯಾಗಲಿ ನೀವು ಅದಕ್ಕೆ ಘೋಷಣೆ ಮಾಡಬೇಕು, ಎಂತಹ ದುರಾತ್ಮಗಳಾಗಲಿ ನೀವು ಅದಕ್ಕೆ ಘೋಷಣೆ ಮಾಡಬೇಕು. ದೇವರು ನನ್ನನ್ನು ಬಾಲವನ್ನಾಗಿ ಮಾಡಿಲ್ಲ, ಸೈತಾನನೇ ನನ್ನನ್ನು ತಲೆಯನ್ನಾಗಿ ಮಾಡಿದ್ದಾನೆ. ನಿನ್ನ ತಲೆಯನ್ನ ಜಜ್ಜಿದಂಥ ಯೇಸು ಇವತ್ತು ನನ್ನೊಳಗೆ ವಾಸಿಸುತ್ತಾ ಇದ್ದಾನೆ. ಅದೇ ಯೇಸುವಿನ ಅಧಿಕಾರದಿಂದ ನಿನ್ನ ಬಾಲವನ್ನು ನಾನು ತುಳಿಯುವಂತವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಧಿಕಾರದ ಜೀವನ ಯಾವಾಗ ನಿಮ್ಮದಾಗುತ್ತೆ ಗೊತ್ತಾ? ತಡೆಗಳ ಮಧ್ಯದಲ್ಲಿ ನೀವು ಆರಾಧನೆಯನ್ನು ಶುರು ಮಾಡುವಾಗ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನೀವು ಆರಾಧಿಸುವಾಗ ತಡೆಗೋಡೆಗಳು ಬಿದ್ದು ಹೋಗುತ್ತೆ, ಮಾಟ ಮಂತ್ರದ ಶಕ್ತಿಗಳು ಬಿದ್ದು ಹೋಗುತ್ತೆ, ನಿಮ್ಮ ವೈರಿಗಳು ತಮಗೆ ತಾವೇ ಹೊಡೆದಾಡಿ ಸತ್ತು ಹೋಗುತ್ತಾರೆ. ಹಲ್ಲೆಲೂಯಾ.
ಯೆಹೋಷಾಫಾಟನ ಜೀವಿತದಲ್ಲಿ ನಾವು ಇದನ್ನೇ ನೋಡಿದ್ವಿ. ಅಯ್ಯ, ಇವರನ್ನು ಹೇಗೆ ಎದುರಿಸಬೇಕು ನಮಗೆ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಒಬ್ಬನ ಮೇಲೆ ದೇವರ ಆತ್ಮನು ಬಂದು, ನೀವು ಇವರ ವಿಷಯವಾಗಿ ಹೆದರಬೇಡ್ರಿ, ಈ ಯುದ್ಧವು ನಿಮ್ಮದಲ್ಲ, ಈ ಯುದ್ಧವು ದೇವರದು ಎಂಬುದಾಗಿ ಹೇಳಿದ ತಕ್ಷಣ ಯೆಹೋಷಾಫಾಟನ ಏನು ಮಾಡ್ತಾನೆ, ಓಕೆ ಕಮ್ ಆನ್, ವಿಕ್ಟ್ರಿ ನಮ್ಮದಂತೆ, ಜಯ ನಮ್ಮದಂತೆ, ಈಗ ನಾವು ಯಾಕೆ ಅಳೋದು, ಈಗ ನಾವು ಯಾಕೆ ಗೋಳಾಡೋದು. ಅದಕ್ಕಿಂತ ಮುಂಚಿತವಾಗಿ ಇವರು ಉಪವಾಸ ಮಾಡ್ತಿರ್ತಾರೆ. ಯಾರು? ಯೆಹೋಷಾಫಾಟನು, ಇಸ್ರಾಯೇಲರು. ಈ ದೇವರ ಆತ್ಮನು ಬಂದ ತಕ್ಷಣ, ಆ ನುಡಿಗಳನ್ನ ಹೇಳಿದ ತಕ್ಷಣ ಏನು ಮಾಡ್ತಾರೆ ಇವರು? ಇವಾಗ ಸ್ತುತಿಸೋದಕ್ಕೆ ಆರಂಭ ಮಾಡುತ್ತಾರೆ. ಹಲ್ಲೆಲೂಯ. ಸ್ತುತಿಸ್ತಾ ಇದ್ರು, ದೇವರನ್ನ ಘನಪಡಿಸ್ತಾ ಇದ್ರು, ಕೂಗಾಡ್ತಾ ಇದ್ರು, ದೇವರೇ ನೀನು ಒಳ್ಳೆಯವನಪ್ಪ, ಸರ್ವಲೋಕದ ಒಡೆಯ ನೀನಪ್ಪ, ನೀನು ಪರಾಕ್ರಮ ಬಲ ಉಳ್ಳಂತ ದೇವರಪ್ಪ ಅಂತ ಇವರು ಸ್ತುತಿಸಿಕೊಂಡು ಹೋದ್ರು, ಬಾರಿಸಿಕೊಂಡು ಹೋದ್ರು. ಇವರಿನ್ನೂ ಹೋಗೋ ಅಷ್ಟರೊಳಗೆ ಅವರ ವೈರಿಗಳು ತಮ್ಮನ್ನ ತಾವೇ ಒಬ್ಬರಿಗೊಬ್ರು ಹೊಡೆದಾಡ್ಕೊಂಡು ಸತ್ತು ಹೋಗಬಿಟ್ಟಿದ್ರು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಆರಾಧನೆ ಮಾಡುವಾಗ ತಡೆಗೋಡೆಗಳು ಮಾತ್ರ ಬೀಳೋದಿಲ್ಲ, ನಿಮ್ಮ ವೈರಿಗಳು ಒಬ್ಬರಿಗೊಬ್ಬರು ಜಗಳ ಆಡಿ 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 ಅವರೇ ಸೋತು ಸತ್ತು ಹೋಗಿಬಿಡ್ತಾರೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಸ್ತುತಿಸುವಾಗ ನನ್ನ ಕಣ್ಣು ಮುಂದೆ ನಾಶ ಆಗ್ತಾನೆ. ನಾನು ಸ್ತುತಿಸುವಾಗ ತಡೆಗೋಡೆಗಳು ಬಿದ್ದು ಹೋಗುತ್ತೆ. ಹಲ್ಲೆಲೂಯ. ಇದೆಲ್ಲವೂ ಕೂಡ ತಡೆಗೋಡೆ ಬಿದ್ದು ಹೋದ ಮೇಲೆ ಇವ್ರು ಸ್ತುತಿಸಲಿಲ್ಲ, ವೈರಿಗಳು ಸತ್ತು ಹೋದ ಮೇಲೆ ಇವ್ರು ಸ್ತುತಿಸಲಿಲ್ಲ, ಇನ್ನು ಏನು ಆಗದೇ ಇದ್ದಾಗ ಇವ್ರು ಸ್ತುತಿ ಮಾಡಿದ್ರು. ಇಂಥ ಸ್ತುತಿಗೆ ಬಲ ಇರೋದು. ಏನೋ ನಡೆಯದೇ ಇರುವಾಗ, ಬದಲಾಗದ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಯಾವಾಗ ದೇವರನ್ನು ಆರಾಧಿಸುತ್ತೀರೋ ಆಗ ನೋಡಿ ನಿಮ್ಮ ಸ್ತುತಿಗಳ ಮುಂದೆ ದೇವರ ಪ್ರಸನ್ನತೆ ನಡೆದು ಹೋಗುವಂಥದ್ದಾಗಿದೆ. ನಿಮ್ಮ ಸ್ತುತಿಗಳ ಮುಂದೆ ಸೇನೆಗಳ ಒಡೆಯನು ನಡೆದು ಹೋಗುವಂಥವನಾಗಿದ್ದಾನೆ. ಯಾವಾಗ ನೀವು ಸ್ತುತಿಸುತ್ತೀರೋ ಸೇನೆಗಳ ಒಡೆಯನು ತನ್ನ ಸೇನೆಯೊಟ್ಟಿಗೆ ಇಳಿದು ಬಂದು ನಿಮ್ಮ ಪರವಾಗಿ ಯುದ್ಧವನ್ನು ಮಾಡುವಂಥವನಾಗಿದ್ದಾನೆ. ಇದೆಲ್ಲ ಯಾವಾಗ ನಡೆಯುತ್ತೆ ಪ್ರೀತಿಯುಳ್ಳ ದೇವ ಮಕ್ಕಳೇ? ನಾನು ನೀನು ಸ್ತುತಿಸುವಾಗ, ನಾನು ನೀನು ಸ್ತುತಿಸುವಾಗ, ನಾನು ನೀನು ಸ್ತುತಿಸುವಾಗ, ನಾನು ನೀನು ಸ್ತುತಿಸುವಾಗ, ನಾನು ನೀನು ಸ್ತುತಿಸುವಾಗ ದೇವರ ಮಹಿಮೆ ನನ್ನ ಮುಂಬಲವಾಗಿ ಚಲಿಸುವಂಥದ್ದಾಗಿದೆ. ದೇವರ ಪ್ರಸನ್ನತೆ ನನ್ನ ಮುಂಬಲವಾಗಿ ಚಲಿಸುವಂಥದ್ದಾಗಿದೆ. ನಾನು ಸೋಲುವಂಥ ಮಾತು ಇರುವುದೇ ಇಲ್ಲ. ಒಂದನ್ನು ನೀವು ಸತ್ಯವಾಗಿ ತಿಳಿದುಕೊಳ್ಳ್ರಿ, ನೀವು ಯಾವಾಗ ಸ್ತುತಿ ಮಾಡ್ತೀರೋ ನೀವು ಸೋಲೋದಿಲ್ಲ, ನೀವು ಸೋತು ಹೋಗೋದಿಲ್ಲ. ಆಲ್ರೆಡಿ ನಿಮಗೆ ಜಯ ಇದೆ ಅಂತ ನಿಮಗೆ ಗೊತ್ತಾಗಬಿಟ್ಟಿರುತ್ತೆ. ಹಲ್ಲೆಲೂಯ. ಯಾವಾಗ ನೀವು ಸ್ತುತಿಯನ್ನು ಮಾಡ್ತಿರೋ ನಿಮ್ಮ ಮನಸ್ಸನ್ನು ದೇವರು ಬದಲಾಯಿಸುವಂಥವನಾಗಿದ್ದಾನೆ. ನೀವು ಯೋಚಿಸುವಂಥ ರೀತಿಯನ್ನು, ನಿಮ್ಮ ಸಮಸ್ಯೆಗಳನ್ನು ನೋಡುವಂಥ ದೃಷ್ಟಿಕೋನವನ್ನು ಪರಿಶುದ್ಧಾತ್ಮನು ಬದಲಾಯಿಸುವಂಥವನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ನಿಮ್ಮ ಕುಟುಂಬವನ್ನು ಬದಲಾಯಿಸೋದಕ್ಕೆ ನಿಮಗೆ ಬೇಕಾಗಿರುವಂಥ ಮುಖ್ಯವಾದಂಥ ಆಯುಧ ಸ್ತುತಿ. ಸ್ತುತಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನಿಂದ ಸ್ತುತಿ ಮಾಡ್ರಿ. ಜಯ ಈಗಾಗಲೇ ನಿಮ್ಮ ಪರವಾಗಿದೆ, ನಿಮ್ಮ ಕಡೆ ಇದೆ. ಅದನ್ನು ವೈರಿಗೆ ಕಸಿದುಕೊಂಡು ಹೋಗೋದಕ್ಕೆ ಬಿಡಬೇಡ್ರಿ. ಸ್ತುತಿ ಸತ್ತ ಜೀವಿತವನ್ನು, ಸತ್ತ ಪರಿಸ್ಥಿತಿಗಳನ್ನು ತಿರುಗಿ ಬದುಕಿಸುವಂಥದ್ದಾಗಿದೆ. ಇವತ್ತು ಏನೆಲ್ಲ ಸತ್ತು ಹೋಗಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಜೀವಿತದಲ್ಲಿ ಆಸೆಗಳು ಸತ್ತು ಹೋಗಿದೆಯಾ? ನಿರೀಕ್ಷೆಗಳು ಸತ್ತು ಹೋಗಿದೆಯಾ? ಅನಾರೋಗ್ಯದಲ್ಲಿ ನಿರೀಕ್ಷೆಗಳೇ ಇಲ್ಲದ ಹಾಗೆ ಬದುಕುತ್ತಾ ಇದ್ದೀರಾ ಅಂಥವರು? ಆ ಸತ್ತಂಥ ಪರಿಸ್ಥಿತಿಗೆ ಜೀವ ಕೊಡೋದಕ್ಕೆ ಯಾವುದಕ್ಕೆ ಸಾಮರ್ಥ್ಯ ಇದೆ ಗೊತ್ತಾ ಪ್ರೀತಿಯುಳ್ಳ ಮಕ್ಕಳೇ? ನೀವು ಮಾಡುವಂಥ ಆರಾಧನೆಗೆ. ನಿಮ್ಮ ಜೀವಿತದಲ್ಲಿ ಸತ್ತಂಥ ಪರಿಸ್ಥಿತಿಗಳು ಒಂದು ವೇಳೆ ಇವತ್ತಿರುವುದಾದರೆ ಏನು ಮಾಡಬೇಡಿ, ದೇವರೇ ನಿನಗೆ ಸ್ತೋತ್ರ ಅನ್ರಿ ಸಾಕು. ಬದಲಾಗದಂಥ ಪರಿಸ್ಥಿತಿ ಇರುವುದಾದರೆ ಯಾವ ಮನುಷ್ಯನು ಬಂದರೂ, ಎಂಥ ಅಧಿಕಾರಿ ಬಂದರೂ, ಯಾವ ಅಭಿಷಕ್ತನು ಬಂದರೂ ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಒಂದೇ ಒಂದು ಕೆಲಸ ಮಾಡಿ, ಸ್ತೋತ್ರ. ನೀನೆಲ್ಲವನ್ನ ಮಾಡೋದಕ್ಕೆ ಶಕ್ತನಾಗಿದ್ಯಾ? ಸ್ತೋತ್ರ. ನೀನೆಲ್ಲವನ್ನ ಮಾಡುತ್ತೀಯ? ಸ್ತೋತ್ರ. ನೀನು ಸರ್ವಶಕ್ತನಾದ ಎಲ್ ಶಡಾಯ್? ಸ್ತೋತ್ರ. ಇಷ್ಟೇ ಸಾಕು. ಸಿಂಪಲ್, ವೆರಿ ಸಿಂಪಲ್, ವೆರಿ ಸಿಂಪಲ್. ದೇವರ ಪ್ರಸನ್ನತೆಯನ್ನು ತೆಗೆದುಕೊಂಡು ಬರೋದು ನೋಡಿ, ಯಜ್ಞಕ್ಕಿಂತ ಇದನ್ನು ಈಸಿ ಅಲ್ವಾ ನಿಮಗೆ? ಯಾವಾಗ ನಾವು ಸ್ತುತಿಸುತ್ತೇವೋ ಸತ್ತ ಪರಿಸ್ಥಿತಿಗಳು ಮತ್ತೆ ಜೀವ ಕಾಣುತ್ತೆ. ಹಲ್ಲೆಲೂಯಾ. ಇದನ್ನ ಯೇಸು ಸ್ವಾಮಿಯೇ ಸ್ವತಃ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 41ನೇ ವಚನದಲ್ಲಿ ನಾವು ನೋಡುತ್ತೇವೆ. ಎಲ್ಲರೂ ಕೂಡ ಸತ್ಯವೇದವನ್ನು ತೆಗೆದು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ವಚನ.
ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಹಲ್ಲೆಲೂಯ. ನಿನ್ನನ್ನು ನಾನು ಕೊಂಡಾಡುತ್ತೇನೆ. ಹಲ್ಲೆಲೂಯ. ಲಾಜರನನ್ನ ಎಬ್ಬಿಸುವುದಕ್ಕಿಂತ ಮುಂಚಿತವಾಗಿ, ಲಾಜರನಿಗೆ ತನ್ನ ಶಬ್ದವನ್ನ ಘೋಷಿಸುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರ್ರಿ? ದೇವರೇ, ನೀ ನನ್ನ ಪ್ರಾರ್ಥನೆಯನ್ನ ಕೇಳ್ತೀಯ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ನಾನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಲಾಜರನನ್ನ ಎಬ್ಬಿಸುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಕೊಂಡಾಟವನ್ನ ಸಲ್ಲಿಸುತ್ತಾರೆ. ಆ ಕೊಂಡಾಟ ಮಾಡುವಾಗ ದೇವರ ಪ್ರಸನ್ನತೆ ಆ ಸಮಾಧಿಯೊಳಗೆ ಬಂದು ಸತ್ತಂತ ಲಾಜರನನ್ನ ಹೊರಗೆ ತೆಗೆದುಕೊಂಡು ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಸತ್ತಂತ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನ ಕೊಂಡಾಡುತ್ತೇವೋ, ದೇವರ ಪ್ರಸನ್ನತೆ ಅದೇ ಪರಿಸ್ಥಿತಿಗಳಲ್ಲಿ ಇಳಿದು ಬಂದು ಪುನರುತ್ಥಾನವನ್ನು ಕೊಡುವಂಥದ್ದಾಗಿದೆ, ಪುನರ್ಜೀವನವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಒಂದು ವೇಳೆ ಇವತ್ತು ನೀವು ಹಾಸ್ಪಿಟಲ್ ಅಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇರಬಹುದು, ಮರಣದ ಹಾಸಿಗೆ ಮೇಲೆ ಕೂತು ಪ್ರಾರ್ಥನೆ ಮಾಡುತ್ತಾ ಇರಬಹುದು, ಎಲ್ಲರಿಂದ ಕೈ ಬಿಡಲ್ಪಟ್ಟು ಈ ರೋಗದಿಂದ, ಈ ಕ್ಯಾನ್ಸರ್ ಇಂದ, ಈ ಟ್ಯೂಮರ್ ಇಂದ ನನ್ನನ್ನು ಬಿಡಿಸೋದಕ್ಕೆ ಯಾರು ಶಕ್ತರೇ ಇಲ್ಲ, ಈ ಟಿಬಿ ಇಂದ ನನ್ನನ್ನು ಬಿಡಿಸೋದಕ್ಕೆ ಯಾರು ಶಕ್ತರೇ ಇಲ್ಲ, ಈ ಏಡ್ಸ್ ಇಂದ ನನ್ನನ್ನು ಬಿಡಿಸೋದಕ್ಕೆ ಯಾರು ಶಕ್ತರೇ ಇಲ್ಲ ಎಂಬುದಾಗಿ ಒಂದೊಂದು ಕೋಣೆಗಳಲ್ಲಿ, ಒಂದೊಂದು ಹಾಸ್ಪಿಟಲ್ ಬೆಡ್ಗಳಲ್ಲಿ ಅಳುತ್ತಿರುವಂತ ಮಕ್ಕಳೇ, ದೇವರ ಆತ್ಮನು ನಿಮಗೆ ಹೇಳ್ತಾ ಇದ್ದಾರೆ, ಇವತ್ತಿನಿಂದ ನೀವು ಗೋಳಾಡಬೇಡ್ರಿ, ನಿಮ್ಮ ಗೋಳಾಟ ಆರಾಧನೆಯಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. 1 ಪೇತ್ರ 2:24 ವಚನ ಪ್ರಕಾರ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಾಸ್ಪಿಟಲ್ ಅಲ್ಲಿ ಕೂತಿರುವಂತ ಒಂದೊಂದು ಪ್ರೀತಿಯ ದೈವ ಮಕ್ಕಳೇ, ನೀವು ಎಲ್ಲಿ ಕೂತಿದ್ದೀರೋ ಅಲ್ಲೇ ಕೂತುಕೊಂಡು ನಾನು ಸಾಯುವುದಿಲ್ಲ, ನಾನು ಜೀವಿಸುತ್ತೇನೆ, ಆತನ ಬಾಸುಂಡೆಗಳು ಈಗಾಗಲೇ ನನ್ನನ್ನು ಗುಣಪಡಿಸಿದೆ. ದೇವರೇ ಸ್ತೋತ್ರ, ದೇವರೇ ಮಹಿಮೆ. ಈ ಕ್ಯಾನ್ಸರ್ ನನ್ನನ್ನು ಮರಣಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಈ ಟಿಬಿ ನನ್ನನ್ನು ಮರಣಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಈ ಏಡ್ಸ್ ಕಾಯಿಲೆ ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಾನು ಆತನ ಬಾಸುಂಡೆಗಳಿಂದ ಗುಣ ಹೊಂದಿದ್ದೇನೆ, ಆತನ ಬಾಸುಂಡೆಗಳು ಈಗಾಗಲೇ ನನ್ನನ್ನು ಗುಣಪಡಿಸಿದೆ. ಮರಣವೇ ನಿನ್ನ ಕೊಂಡಿಯಲ್ಲಿ, ನಿನ್ನ ಬಲೆಯಲ್ಲಿ, ನಿನ್ನ ಶಕ್ತಿಯಲ್ಲಿ ನನ್ನ ಎದುರುಗಡೆ ನನ್ನೊಳಗೆ ಇರುವಂತ ಆತ್ಮನು ಜೀವಿಸುವಂತ ಆತ್ಮನಾಗಿದ್ದ. ನಾನು ಆರಾಧಿಸುವಂತ ದೇವರು ಜೀವಂತ ದೇವರಾಗಿದ್ದಾನೆ, ಜೀವ ಸ್ವರೂಪ ದೇವರಾಗಿದ್ದಾನೆ, ಜೀವವನ್ನ ಈ ಲೋಕಕ್ಕೆ ಕೊಟ್ಟಂತ ದೇವರಾಗಿದ್ದಾನೆ, ಶ್ವಾಸವನ್ನ ಊದಿ ಮನುಷ್ಯನನ್ನ ಬದುಕುವಂತ ಪ್ರಾಣಿಯಾಗಿ ಆತನು ಮಾಡಿದ್ದಾನೆ. ಹಲ್ಲೆಲೂಯ. ಆತನ ಬಾಸುಂಡೆಗಳಿಂದ ನಾನು ಗುಣ ಹೊಂದಿದ್ದೇನೆ ಈಗಾಗಲೇ ಯೇಸುವಿನ ನಾಮದಲ್ಲಿ, ಗುಣ ಹೊಂದಿದ್ದೇನೆ ಯೇಸುವಿನ ನಾಮದಲ್ಲಿ. ಬದಲಾಗದ ರೋಗಗಳು, ರಿಪೋರ್ಟ್ಗಳಲ್ಲಿ ಇನ್ನು ನೀನು ಬದುಕುವುದೇ ಇಲ್ಲ, ಈ ರೋಗಕ್ಕೆ ಟ್ರೀಟ್ಮೆಂಟ್ಗಳೇ ಇಲ್ಲ ಎಂಬುದಾಗಿ ನಿನ್ನ ರಿಪೋರ್ಟ್ಗಳು ಹೇಳ್ತಿರ್ಬೋದು. ಅದನ್ನ ನೋಡಿಕೊಂಡು ಒಂದು ಘೋಷಣೆ ಮಾಡು. 1 ಪೇತ್ರ 2:24 ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಯೇಸುವಿನ ನಾಮದಲ್ಲಿ, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಯೇಸುವಿನ ನಾಮದಲ್ಲಿ, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ನನ್ನ ಮರಣದ ಕಂಬವನ್ನ ಯೇಸು ಸ್ವಾಮಿ ಈಗಾಗಲೇ ಹೊತ್ತಿದ್ದಾನೆ. ಸೈತಾನನೇ, ಈ ರಿಪೋರ್ಟ್ ನನ್ನನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಈ ಮರಣದ ಕಂಬವನ್ನ ಯೇಸು ಸ್ವಾಮಿ ಈಗಾಗಲೇ ಹೊತ್ತುಕೊಂಡಿದ್ದಾಯ್ತು. ನಾನು ಗುಣ ಹೊಂದಿದ್ದೇನೆ, ಇದನ್ನು ಸೈಡಿಗೆ ಇಡ್ತೇನೆ, ಮೊಣಕಾಲೂರ್ತೇನೆ, ಕೈಗಳನ್ನು ಎತ್ತುತ್ತೇನೆ, ದೇವರನ್ನು ಆರಾಧಿಸುತ್ತೇನೆ. ಈ ನನ್ನ ಜೀವನಕ್ಕಾಗಿ ಸ್ತೋತ್ರ ಅಯ್ಯ. ನಾನು ಉಳಿದಿರುವಂಥ ಒಂದೊಂದು ದಿನವೂ ನಿನ್ನ ನಾಮದ ಮಹಿಮೆಗಾಗಿ ನಾನು ಜೀವಿಸಬೇಕು, ನಿನ್ನ ನಾಮವನ್ನು ಮೇಲೆ ಕೆತ್ತಬೇಕು, ನಿನ್ನನ್ನು ಆರಾಧಿಸಬೇಕು. ಈ ತುಟಿಗಳು ಪ್ರತಿಯೊಂದು ಕ್ಷಣವೂ ಒಂದೊಂದು ಕ್ಷಣವೂ ನಿನ್ನನ್ನು ಸ್ತುತಿಸ್ತಾ ಇರಬೇಕು. ನನ್ನ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ಸ್ತುತಿಸ್ತಾ ಇರಬೇಕಯ್ಯ. ನನ್ನ ಜೀವಂತ ದಿನವಿಲ್ಲ, ನಿನ್ನ ನಾಮವನ್ನು ನಾನು ಮೇಲಕ್ಕೆ ಎತ್ತಬೇಕು. ಹಲ್ಲೆಲೂಯಾ. ರೋಗದಲ್ಲಿರುವಂಥ ಒಂದೊಂದು ಜನರೇ ಇದನ್ನು ಇವತ್ತು ಮಾಡೋದಕ್ಕೆ ಆರಂಭ ಮಾಡ್ರಿ. ದೇವರು ನಿನ್ನನ್ನು ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರ ವಾಕ್ಯ ಹೇಳುತ್ತದೆ ಯೆರೆಮೀಯ 17:14 ಯೆಹೋವನೇ ನನ್ನನ್ನು ಸ್ವಸ್ಥಪಡಿಸು, ಆಗ ನಾನು ಸ್ವಸ್ಥನಾಗುವೆನೆಂಬುದಾಗಿ. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು, ಯಾಕಂದ್ರೆ ನೀನೇ ನನ್ನ ಸ್ತುತಿಗೆ ಪಾತ್ರನು ಎಂಬುದಾಗಿ ಯೆರೆಮೀಯದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನು ಘೋಷಣೆ ಮಾಡಿ, ದೇವರ ನೀನು ರಕ್ಷಿಸಿದರೆ ನಾನು ರಕ್ಷಿತನಾಗುವೆನು, ದೇವರ ನೀನು ಸ್ವಸ್ಥಪಡಿಸಿದರೆ ನಾನು ಸ್ವಸ್ಥನಾಗುವೆನು, ಯಾಕಂದ್ರೆ ನನ್ನ ಸ್ತುತಿಗೆ ಪಾತ್ರ ನೀನೊಬ್ಬನೇ యేసయ్య, ನೀನೊಬ್ಬನೇ యేసయ్య. ಅಪ್ಪ, ನಾನು ಗುಣ ಹೊಂದೋಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಸ್ತುತಿಸುತ್ತೇನೆ ಅಯ್ಯ. ನಾನು ಗುಣ ಹೊಂದುತ್ತೇನೋ ಹೊಂದೋದಿಲ್ಲವೋ ಅದು ನನಗೆ ಲೆಕ್ಕಕ್ಕೆ ಇಲ್ಲ, ಆದರೆ ಈಗ ನೀನು ಕೊಟ್ಟಿರುವಂಥ ಈ ಜೀವಿತದಲ್ಲಿ ಈ ಕ್ಷಣಕ್ಕೆ ನಿನ್ನನ್ನು ಸ್ತುತಿಸುವುದು ಮಾತ್ರ ನನ್ನ ಗುರಿ ರಾಜ್, ನಿನ್ನನ್ನು ಸ್ತುತಿಸುವುದು ಮಾತ್ರ ಗುರಿ యేసయ్య. ನಾನು ಸಾಯುತ್ತೇನೋ ಬದುಕುತ್ತೇನೋ ನನಗೆ ಗೊತ್ತಿಲ್ಲ, ಈ ಕ್ಷಣಕ್ಕೆ ನಾನು ನಿನ್ನನ್ನು ಸ್ತುತಿಸುತ್ತೇನೆ, ನಾನು ನಿನ್ನನ್ನು ಘನಪಡಿಸುತ್ತೇನೆ. ಹಲ್ಲೆಲೂಯಾ. ಇಂಥ ಆರಾಧನೆಯ ಜೀವಿತ ನಿಮ್ಮದಾಗಿದ್ದರೆ ಸತ್ತಿರುವಂಥ ಮನುಷ್ಯರನ್ನು ಕೂಡ ನೀವು ಎಬ್ಬಿಸಬಹುದು ಯೇಸುವಿನ ನಾಮದಲ್ಲಿ. ಸತ್ತಿರುವಂಥ ನಿಮ್ಮ ಕುಟುಂಬದವರನ್ನು ನೀವು ಎಬ್ಬಿಸಬಹುದು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಗೆ ಅಂತ ಬಲವಿದೆ. ಸತ್ತಿರುವಂಥವರನ್ನು ಎಬ್ಬಿಸುವಂಥ ಶಕ್ತಿ ಸ್ತುತಿಗೆ ಇದೆ. ದೇವರನ್ನು ಕೊಂಡಾಟ ಮಾಡೋದ್ರಲ್ಲಿ ಒಂದು ಹೊಸ ಬಲವಿದೆ. ಆ ಬಲವನ್ನು ಯಾವ ಪಾತಾಳ ಲೋಕದ ಶಕ್ತಿಗಳು ತಡೆದು ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ರೀ. ಸ್ತುತಿಗಳ ಮುಖಾಂತರವಾಗಿ ಬರುವಂಥ ದೇವರ ಬಲ ಇಡೀ ಲೋಕದ ಅಂಧಕಾರವನ್ನು ಅಡಗಿಸುವಷ್ಟು ಸಾಮರ್ಥ್ಯವಿದೆ. ಸ್ತುತಿಸ್ತೀರಾ? ಇವತ್ತಿನಿಂದ ಬಿಟ್ಟು ಬಿಡ್ತೀರಾ? ಹಾಡಾಡೋದು ಬಿಡ್ತೀರಾ? ತುಟಿಗಳಿಂದ ಬೇಡ, ಮನಸ್ಸಿನಿಂದ ಆತನನ್ನು ಸ್ತುತಿಸಿ. ಆತ್ಮ ಪ್ರಾಣ ಶರೀರದಿಂದ ಆತನನ್ನು ಸ್ತುತಿಸಿರಿ. ಮೂರನೇದಾಗಿ, ನೀವು ಯಾವಾಗ ಸ್ತುತಿಸುತ್ತೀರೋ ನಿಮ್ಮ ಮನೆಗಳಲ್ಲಿ ಆಶೀರ್ವಾದಗಳು ಹೆಚ್ಚುತ್ತಾ ಹೋಗುತ್ತೆ. ಯಾವುದರಲ್ಲಿ ನೀವು ಕೊರತೆ ಉಳ್ಳವರಾಗಿದ್ದೀರೋ ಅದು ಮಲ್ಟಿಪ್ಲೈ ಆಗುತ್ತಾ ಹೋಗುತ್ತೆ ಯೇಸುವಿನ ನಾಮದಲ್ಲಿ. ಹೆಚ್ಚುತ್ತಾ ಹೋಗ್ತೀರಾ, ನೀವು ಕಡಿಮೆಗೆ ಬರೋದಿಲ್ಲ, ಬಡತನಕ್ಕೆ ಬರೋದಿಲ್ಲ, ಕಣ್ಣೀರಿಗೆ ಬರೋದಿಲ್ಲ. ಯಾವಾಗ ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತೀರೋ ನಿಮ್ಮ ಬಳಿ ಏನು ಇದೆಯೋ ಅದನ್ನೇ ದೇವರು ಹೆಚ್ಚಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಇದನ್ನು ಕೂಡ ಯೇಸು ಸ್ವಾಮಿ ಜೀವಿತದಲ್ಲಿ ನಾವು ನೋಡಬಹುದು. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 41ನೇ ವಚನ. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ. ಏನು ಮಾಡಿದ್ರಂತೆ యేసయ్య? ದೇವರ ಸ್ತೋತ್ರ. ನಾನು ದೇವರ ಕುಮಾರನು, ನಾನು ದೇವರ ಮನುಷ್ಯನು, ನಾನು ವಾಕ್ಯ, ನಾನು ಬೆಳಕು, ನನ್ನ ಬಳಿ ಎಲ್ಲ ಶಕ್ತಿ ಇದೆ ಅಂತ ಅವರಿಗೆ ಕೊಟ್ರಾ? ಏನು ಮಾಡಿದ್ರಂತೆ ಯೇಸು ಸ್ವಾಮಿ? ದೇವರ ಮೊದಲಿಂದ ಓದಮ್ಮ. ಆಮೇಲೆ ಆತನು, ಇಲ್ಲಿ ಏನು ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತು. ಏನು ನಡೀತಾ ಇದೆ ರೀ? ದೇವರ ವಾಕ್ಯವನ್ನ ಕೇಳೋದಕ್ಕೆ 5,000-7,000 ಜನರು ಬಂದಿದ್ದಾರೆ. ಆಲ್ಮೋಸ್ಟ್ 10,000 ಅನ್ಕೊಳ್ಳಿ. ಒಂದೊಂದು ಫ್ಯಾಮಿಲಿ ಅಂದರೆ ಬರೀ ಗಂಡಸರೇ 5,000 ಇದ್ರಂತಿಲ್ಲಿ. ಅವ್ರ ಹೆಂಡತಿ ಅವರ ಮಕ್ಕಳನ್ನೆಲ್ಲರನ್ನು ಲೆಕ್ಕ ಹಾಕೊಂಡ್ರೆ 10,000 ಹತ್ತತ್ರ ಆಗತ್ತಾ? ಓಕೆ, ಇಲ್ಲಿ 10,000 ಜನ ಬಂದಿದ್ದಾರೆ. ಕತ್ಲಾಗ್ಬಿಟ್ಟಿದೆ, ಸಂಜೆ ಆಗಿದೆ, ಊಟಕ್ಕೆ ಏನೂ ಇಲ್ಲ. ಒಂದೇ ಒಂದು ಹುಡುಗನ ಬಳಿ 2 ಮೀನು 5 ರೊಟ್ಟಿ ಇಷ್ಟೇ ಇರುತ್ತೆ. ಯೇಸು ಸ್ವಾಮಿ ಎಂಥ ಅಭಿಷಕ್ತ ದೇವರು, ಆತನ ಕೈಲಿ ಎಲ್ಲವೂ ಸಾಧ್ಯ. ಹಾಗಾದ ಮೇಲೂ ಕೂಡ ಆತನ ಬಳಿಗೆ ಆ 2 ಮೀನು 5 ರೊಟ್ಟಿ ಬಂದ ತಕ್ಷಣ ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕಿತ್ತು? ಹೌದಲ್ವಾ? ಅರ್ಥ ಆಗ್ತಿದೆಯಾ? ಏನು ಅವಶ್ಯಕತೆ ಇತ್ತು? యేసయ్యನ ದೇವರಲ್ವಾ? ಯೇಸು ಸ್ವಾಮಿ ನಮಗಿಲ್ಲೇನೋ ತಿಳಿಸಿಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಮಗಿಲ್ಲೇನೋ ತಿಳಿಸಿಕೊಡ್ತಾ ಇದ್ದಾರೆ. ನೀನು ಯಾವುದು ಕಡಿಮೆ ಅಂದುಕೊಳ್ತೀಯೋ, ನಾನು ಅನರ್ಹಳು ಅಂದ್ಕೊಳ್ತೀಯೋ, ಸಾಲೋದಿಲ್ಲ ಎಂಬುದಾಗಿ ಅಂದುಕೊಳ್ತೀಯೋ, ನನ್ನ ಬಳಿ ಬೇಕಾದಷ್ಟು ಜ್ಞಾನ ಇಲ್ಲ ಎಂಬುದಾಗಿ ಅಂದುಕೊಳ್ತೀಯೋ, ಅಂದರೆ ನಾನು ಸಫಿಷಿಯಂಟ್ ಆಗಿ ಇಲ್ಲ ಅಂತ ಅಂದುಕೊಳ್ತೀಯೋ, ಅಂಥ ಸಮಯದಲ್ಲಿ ನೀನು ದೇವರ ಸ್ತೋತ್ರ ಮಾಡಿದ್ರೆ ದೇವರು ಅದನ್ನು ಹೆಚ್ಚಿಸುತ್ತಾ ಬರುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಓದಮ್ಮ ವಚನವನ್ನ. ಆಮೇಲೆ ಆತನು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ. ಹಲ್ಲೆಲೂಯಾ,
ಹಾಲೆಲೂಯ. ದೇವರ ಸ್ತೋತ್ರ ಮಾಡಿ ಆ ರೊಟ್ಟಿಗಳನ್ನು ಮುರಿದು ನೀವು ಜನರಿಗೆ ಹಂಚಿರಿ ಎಂದು ಶಿಷ್ಯರ ಕೈಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲರಿಗೂ ಹಂಚಿಸಿದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಏನಂತೆ? ಯಾವಾಗ ನಿನ್ನಲ್ಲಿರುವಂತ ಸ್ವಲ್ಪ ಸಂಗತಿಗಳನ್ನೇ, ಸ್ವಲ್ಪ ಜ್ಞಾನವನ್ನೇ, ಸ್ವಲ್ಪ ಕಾಣಿಕೆ ದೇವರಿಗೆ ಕೊಡ್ತೀಯೋ, ಅದನ್ನ ಯಾರೆಲ್ಲ ಸೇವಿಸುತ್ತಾರೋ ಅವರೆಲ್ಲ ತೃಪ್ತರಾಗಿರ್ತಾರಂತೆ. ನಿನ್ನ ಕಣ್ಣಿಗೆ ಅದು ಸ್ವಲ್ಪ ಕಾಣಿಸಬಹುದು. ನಿನ್ನ ಕಣ್ಣಿಗೆ 2 ಮೀನು 5 ರೊಟ್ಟಿ, ದೇವರ ಕಣ್ಣಿಗೆ 10,000 ಜನರ ಊಟ ಕಾಣಿಸ್ತಾ ಇದೆ ಅಲ್ಲಿ ಒಂದೇ ಒಂದು ಕೈನಲ್ಲಿ. ಒಂದು ಕೈಯಿಂದ ದೇವರು 10,000 ಜನಕ್ಕೆ ಊಟ ಮಾಡಿಸೋದಕ್ಕೆ ಶಕ್ತನಾಗಿದ್ದಾನಂದರೆ, ಆತನನ್ನು ಸ್ತುತಿಸುವಾಗ ನಮ್ಮ ಬಳಿ ಇರುವಂಥ ಇಷ್ಟು ಕಾಣಿಕೆ, ನಮ್ಮ ಬಳಿ ಇರುವಂಥ ಇಷ್ಟು ಸಮಯ, ನಮ್ಮ ಬಳಿ ಇರುವಂಥ ಇಷ್ಟು ಸೇವೆಗೋಸ್ಕರ ತೆಗೆದಿಟ್ಟಿರುವಂಥ ಸಂಗತಿಗಳು ಇಷ್ಟು ದೇವರಿಗೆ ಕೊಡಬೇಕಾದ್ರೆ ಸ್ತೋತ್ರ ಮಾಡಿ. ಇನ್ನು ಮೇಲೆ ನಿಮ್ಮ ಮನೆಗಳಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ, ಅದಕ್ಕೆ ಜಾಗವೇ ಇರೋದಿಲ್ಲ, ಬಡತನಕ್ಕೆ ಜಾಗವೇ ಇರೋದಿಲ್ಲ. ಏನು ಇದೆಯೋ ದೇವ್ರಿಗೆ ಸ್ತೋತ್ರ ಮಾಡ್ರಿ. ಇವತ್ತು 1 ಹೊತ್ತು ಊಟ ಕೊಟ್ಟಿದ್ಯಾ ದೇವರೇ, ಸ್ತೋತ್ರ. ನಾಳೆ 1000 ಜನಕ್ಕೆ ಊಟ ಹಾಕುವಂಥ ಸಾಮರ್ಥ್ಯವನ್ನು ದೇವ್ರು ನಿಮಗೆ ಕೊಡುತ್ತೆ. ಇವತ್ತು ಒಂದೇ ಬಟ್ಟೆ ಕೊಟ್ಟಿದ್ಯಾ ದೇವರೇ, ಸ್ತೋತ್ರ. ನಾಳೆ 1,00,000 ಗಟ್ಟಲೆ ಬರೇ ಬಟ್ಟೆಗೆ ಸುರಿಯುವ ಹಾಗೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯ. ಇವತ್ತು ನಾನು ನಡೆದುಕೊಂಡು ಹೋಗ್ತಾ ಇದ್ದೇನೆ ದೇವರೇ, ಸ್ತೋತ್ರ. ನನ್ನ ಕಾಲುಗಳು ಗಟ್ಟಿ ಇದೆಯಲ್ಲಪ್ಪ, ಅಷ್ಟು ಸಾಕು ನನಗೆ. ಹಿಂಗೇ ನಡೆದುಕೊಂಡು ನಿನ್ನ ದೇವಾಲಯಕ್ಕೆ ಹೋಗ್ತೇನಪ್ಪ. ಹಾಲೆಲೂಯ. ನಡೆದುಕೊಂಡು ಹೋಗಬೇಕಾದ್ರೆ ನೀವು ಸ್ತೋತ್ರವನ್ನು ಮಾಡುವಾಗ ಗಾಡಿ ಏನು, ದೇವರು ನೇರವಾಗಿ ಕಾರನ್ನೇ ನಿಮ್ಮ ಮನೆ ಮುಂದೆ ತಂದು ನಿಲ್ಲಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ. ನನಗಿರೋದಕ್ಕೆ ಇದೇ ಗುಡಿಸಲನ್ನು ಕೊಟ್ಟಿದ್ಯಪ್ಪ, ಮಳೆ ಬೀಳ್ತಾ ಇದೆ, ಸೋರ್ತಾ ಇದೆ, ಆದರೂ ನಿನಗೆ ಸ್ತೋತ್ರ. ನಾನು ಕೂತ್ಕೊಳ್ಳೋಷ್ಟು ಜಾಗವನ್ನು ಈ ಭೂಮಿ ಮೇಲೆ ಕೊಟ್ಟಿದ್ಯಾ, ಮಲಗಿಕೊಳ್ಳೋಷ್ಟು ಜಾಗವನ್ನು ಕೊಟ್ಟಿದ್ಯಾ, ನಿನಗೆ ಸ್ತೋತ್ರ ಅಯ್ಯ. ಆಗ ದೇವರು ನಿನ್ನ ಮನೆಯನ್ನು ಹೇಗೆ ಕಟ್ಟಿದ್ದಾನೆ ನೋಡ್ರಿ. ನನ್ನನ್ನು ಸ್ತುತಿಸುವಂಥ ಮಗಳು ಬಡತನಲ್ಲೇ ಇರಬಾರದು. ಹಾಲೆಲೂಯ. ನನ್ನನ್ನು ಸ್ತುತಿಸುವಂಥ ಮಗಳು ಇಂಥ ಮನೇಲಿ ಇರಬಾರದು, ಅವಳಿಗೆ ಆಶೀರ್ವಾದದ ಮನೆಯನ್ನು ನಾನು ಕಟ್ಟಿಸಿಕೊಡುತ್ತೇನೆ ಎಂಬುದಾಗಿ. ಹಾಲೆಲೂಯ. ಒಂದು ಸತ್ಯವನ್ನು ಹೇಳ್ತೇನೆ ಕೇಳಿ, ಪರಲೋಕದಲ್ಲಿ ಬಡತನ ಇಲ್ಲ ಅಂದ ಮೇಲೆ ನಿನ್ನ ಜೀವಿತದಲ್ಲೂ ಇರಬಾರದು ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಅದನ್ನು ಕೆಲವರು ತಪ್ಪಾಗಿ ತೋರಿಸುತ್ತಾ ಇರ್ಬೋದು. ನೀವು ಶ್ರೀಮಂತರಾಗೇ ಇರಬೇಕು. ಬಡತನಕ್ಕೂ ಸಫಿಷಿಯೆಂಟ್ ಆಗಿ ಇರೋದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಗ್ತಿದೆಯಾ? ಬಡತನಕ್ಕೂ ಸಮೃದ್ಧಿಯಾಗಿ ಇರುವುದಕ್ಕೂ ವ್ಯತ್ಯಾಸ ಇದೆ. ನೀವು ಬಡತನದಲ್ಲಿ ಇರಬಾರದು, ಆದರೆ ಸಮೃದ್ಧಿಯಲ್ಲಿ ಇರಬೇಕು. ಎಂಥ ಮನೆಗಳಲ್ಲಿರುವುದಾದರೂ, ಎಂಥ ಪರಿಸ್ಥಿತಿಯಲ್ಲಿರುವುದಾದರೂ ನೀವು ಬಡತನದಲ್ಲಿರಬಾರದು, ಸಮೃದ್ಧಿಯಲ್ಲಿರಬೇಕು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆಯಾ? ಹಾಲೆಲೂಯ. ಪರಲೋಕದಲ್ಲಿ ಬಡತನ ಇಲ್ಲ ಅಂದ ಮೇಲೆ ನಿನ್ನ ಜೀವಿತದಲ್ಲೂ ಬಡತನ ಇರಬಾರದು ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ. ಆ ಆಶೀರ್ವಾದಗಳು ಇವತ್ತಿನಿಂದ ನಮ್ಮ ಮನೆಯನ್ನು ಹುಡುಕಿಕೊಂಡು ಬರುತ್ತೆ. ಯಾವಾಗ ನೀವು ಸ್ತುತಿ ಪದಗಳನ್ನು ದೇವರಿಗೆ ಸಲ್ಲಿಸುವಾಗ. ಹಾಲೆಲೂಯ. ನೀವು ಯಾವಾಗ ಯೆಹೋವನ ನಾಮವನ್ನು ಮೇಲೆತ್ತುತ್ತೀರೋ, ಆ 2 ಮೀನು 5 ರೊಟ್ಟಿಯನ್ನು ಹೆಚ್ಚಿಸಿ 10,000 ಜನಕ್ಕೆ, ಅಂದರೆ 5,000ದಿಂದ 10,000 ಜನಕ್ಕೆ ಕೊಟ್ಟಂತ ಅದೇ ದೇವರು ನಿಮಗಿರುವಂಥ ಕೊಂಚವನ್ನು ನೋಡಿ ದೇವರಿಗೆ ಸ್ತೋತ್ರ ಮಾಡುವಾಗ 10,000 ಏನ್ರಿ, ಮುಂದೊಂದು ದಿನ ಬರುವಾಗ 1,00,000 ಗಟ್ಟಲೆ ಜನ ಸೇರುವಂಥ ಕೂಟಗಳನ್ನು ನೀವು ಒಬ್ಬರೇ ಏರ್ಪಡಿಸುತ್ತೀರಾ ಯೇಸುವಿನ ನಾಮದ. ಹಾಲೆಲೂಯ, ಹಾಲೆಲೂಯ. ಕೊಂಚವಾಗಿರುವುದರಲ್ಲಿ ದೇವರನ್ನು ಸ್ತುತಿಸಿರಿ, ಕಡಿಮೆ ಇದ್ದಾಗ ದೇವರನ್ನು ಸ್ತುತಿಸಿರಿ. ಹಾಲೆಲೂಯ, ಹಾಲೆಲೂಯ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯದ 19ನೇ ವಚನ ಈ ರೀತಿಯಾಗಿ ಘೋಷಣೆ ಮಾಡುತ್ತೆ. ದೇವರು ಹೇಳ್ತಾ ಇದ್ದಾರೆ ನೋಡ್ರಿ ಮಾತನ್ನ, ಅವುಗಳೊಳಗಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. ಆ ಜನರನ್ನು ನಾನು ಹೆಚ್ಚಿಸುವೆನು, ಇನ್ನು ಕೊಂಚವಾಗಿರರು, ಅವರನ್ನು ಘನಪಡಿಸುವೆನು, ಇನ್ನು ಹೀನರಾಗಿರರು. ಹಾಲೆಲೂಯ. ಯಾವಾಗ ಸ್ತುತಿ ಪದಗಳು ನಮ್ಮ ಮನೆಯೊಳಗಿಂದ ಘೋಷಣೆ ಆಗುತ್ತೋ, ಯಾವಾಗ ಯೆಹೋವನನ್ನು ಆರಾಧಿಸೋದಕ್ಕೆ ನಾವು ಪ್ರಾರಂಭ ಮಾಡ್ತೇವೋ, ಆಗ ದೇವರು ಹೇಳ್ತಾ ಇದ್ದಾರೆ, ಆ ಸ್ವರಗಳನ್ನು ಕೇಳಿ ನಾನು ಅವರನ್ನು ಹೆಚ್ಚಿಸುತ್ತೇನೆ, ಆ ಸ್ವರಗಳನ್ನು ಕೇಳಿ ನಾನು ಅವರನ್ನು ಘನಪಡಿಸುತ್ತೇನೆ ಎಂಬುದಾಗಿ. ಹಾಲೆಲೂಯ.
ನಿಮ್ಮ ಮನೆಗಳಲ್ಲಿ ಯಾವಾಗ ಸ್ತುತಿ ಪದಗಳು ಮೊಳಗುತ್ತಾವೋ ನೀವು ಹೆಚ್ಚುತ್ತಾ ಹೋಗುತ್ತೀರಾ ಹೊರತು ಮತ್ತೆ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆಲ್ಲ ಇದೆ ನಾನು ಮುಂದೆ ಹೋಗ್ಬೇಕೆ ಹೊರತು ಹಿಂದೆ ಉಳಿಬಾರ್ದೆಂಬ ಆಸೆ ಯಾರಿಗೆಲ್ಲ ಇದೆಯೋ ನಿಮಗೆ ಒಂದು ಗುಟ್ಟನ್ನ ಹೇಳ್ತಾ ಇದ್ದೇನೆ, ಇವತ್ತಿನಿಂದ ದೇವರನ್ನ ಸ್ತುತಿಸೋದಕ್ಕೆ ಆರಂಭ ಮಾಡ್ರಿ. ನಿಮಗಿರುವಷ್ಟರಲ್ಲೇ ದೇವರನ್ನ ಸ್ತುತಿಸೋದಕ್ಕೆ ಆರಂಭ ಮಾಡ್ರಿ. ಹೆಚ್ಚಿಸುವಂತ ದೇವರು ನಿಮ್ಮ ಕುಟುಂಬವನ್ನ ಹೆಚ್ಚಿಸುವಂತವನಾಗಿದ್ದಾನೆ, ನಿಮ್ಮ ಆಶೀರ್ವಾದವನ್ನ ಹೆಚ್ಚಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸಮೃದ್ಧಿ ಜೀವನವನ್ನ ನಿಮಗೆ ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆಯಿಂದಾಗಲಿ ನಿಮ್ಮ ಉಪವಾಸದಿಂದಾಗಲಿ ಆಗದೇ ಇರುವಂಥ ಹೆಚ್ಚುವಿಕೆ ನೀವು ಮಾಡುವಂಥ ಸ್ತುತಿಯಿಂದ ಖಂಡಿತವಾಗಿ ಆಗತ್ತೆ, ಖಂಡಿತವಾಗಿ ಆಗತ್ತೆ. ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳಬೇಡ್ರಿ. ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ ಅನಿಸುತ್ತೆ, ಅಷ್ಟರ ಮಟ್ಟಿಗೆ ಆಗೋದಿಲ್ಲ, ಯಾಕಂದರೆ ನಾನು ಅಷ್ಟು ಪ್ರಾರ್ಥನೆ ಮಾಡ್ತಿಲ್ಲ, ದೇವ್ರು ಹೇಗೆ ನನಗೆ ಆಶೀರ್ವಾದವನ್ನು ಕೊಡೋದಕ್ಕೆ ಸಾಧ್ಯ? ಹಲ್ಲೆಲೂಯಾ. ನಮ್ಮ ಸಾಮರ್ಥ್ಯದ ಮೇಲೆ ದೇವರ ಆಶೀರ್ವಾದ ನಿಂತಿಲ್ಲ. ಹಲ್ಲೆಲೂಯಾ. ಆತನೇ ನಮ್ಮ ಸಾಮರ್ಥ್ಯವಾಗೋದಕ್ಕೆ ದೇವರ ಆರಾಧನೆಯನ್ನು ಕೊಟ್ಟಿರೋದು. ನಮ್ಮ ಸಾಮರ್ಥ್ಯವಲ್ಲ, ದೇವರನ್ನ ಆತನ ಸಾಮರ್ಥ್ಯವನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ದೇವರ ಆರಾಧನೆಯನ್ನು ಕೊಟ್ಟಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಕೊರಿಂಥ 3ನೇ ಅಧ್ಯಾಯ 5ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳೋದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದ ಬಂದಿದ್ದು. ಗಾಡ್ ಈಸ್ ಮೈ ಸಫಿಷಿಯನ್ಸ್. ಮೈ ಸಫಿಷಿಯನ್ಸಿ ಕಮ್ಸ್ ಫ್ರಮ್ ಗಾಡ್. ನನ್ನ ಪರಿಪೂರ್ಣತೆ, ನನ್ನ ಕೊರತೆಗಳ ನೀಗುವಿಕೆ ಎಲ್ಲವೂ ಬರೋದು ಯಾರಿಂದ? ದೇವರಿಂದ ಬರುತ್ತೆ ಎಂಬುದಾಗಿ ಪೌಲನ್ ಹೇಳ್ತಾ ಇದೆ. ನನ್ನ ಪರಿಪೂರ್ಣತೆ ನನಗಿರುವಂಥ ಸಂಗತಿಗಳನ್ನು ನಾನು ನೋಡಿ ಹೇಳೋದಿಲ್ಲ. ನನ್ನ ಪರಿಪೂರ್ಣತೆ ಬರೋದು ಪರಲೋಕದ ದೇವರಿಂದ. ಹಾಗಾಗಿ ನನ್ನ ಬಳಿ ಕಡಿಮೆ ಇರಲಿ ಹೆಚ್ಚಿರಲಿ ಅದರ ಮೇಲೆ ನನ್ನ ಪರಿಪೂರ್ಣತೆ ಆಧಾರವಾಗಿಲ್ಲ. ತಂದೆಯಾದ ಯೆಹೋವನೇ ನನ್ನ ಪರಿಪೂರ್ಣತೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನೇ ನನ್ನ ಪರಿಪೂರ್ಣತೆ. ಆತನ ನಡೆಸುವಿಕೆಯೇ ನನ್ನ ಪರಿಪೂರ್ಣತೆ. ಆತನ ಹೇಗೆ ನಡೆಸಿದರೂ ನನ್ನನ್ನು ಪರಿಪೂರ್ಣತೆಯಲ್ಲೇ ನಡೆಸುತ್ತಾನೆ ಎಂಬುದು ಪೌಲನ ಅರಿತುಕೊಂಡು ಇದ್ದಾನೆ. ನಿಮ್ಮ ಬಳಿ ಏನೇ ಇರಲಿ ಅದನ್ನು ನೋಡಿ ಅಂದುಕೊಳ್ಳಬೇಡ್ರಿ, ನಿಮ್ಮನ್ನು ನೀವು ಅಳಿಯಬೇಡ್ರಿ. ನಿಮ್ಮ ಪರಿಪೂರ್ಣತೆ ಬರೋದು ಪರಲೋಕದ ದೇವರಿಂದ. ಎಂಥ ದೇವರನ್ನು ನಾವು ಆರಾಧನೆ ಮಾಡಿ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದಾರೆ ದೇವರು ನಮಗೆ. ಏನಾದರೂ ಬಿಟ್ಟಿದ್ದಾರಾ ಹೇಳಿ? ಏನಾದರೂ ಬಿಟ್ಟಿದ್ದಾರಾ? ನಮಗೆ ಏನು ಬೇಕು ಜೀವನದಲ್ಲಿ ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ. ಅಂಥ ದೇವರಿಗೆ ನಾವು ಸ್ತೋತ್ರ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟಿದ್ವಲ್ಲ. ಆ ವೈರಿಗೆ ಇವತ್ತು ಕಟ್ಟು ಹಾಕ್ರಿ. ನನ್ನ ಬಾಯಿಗಳನ್ನು ಕಟ್ಟುವಂಥ ಸೈತಾನನೇ ಇವತ್ತು ನಿನ್ನ ಬಾಲವನ್ನು ಜಜ್ಜಿ ಬಿಡ್ತಾನೆ ಯೇಸುವಿನ ನಾಮದಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಹೇಳ್ತೀರಾ ಇವತ್ತಿನಿಂದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ನಮ್ಮ ಸ್ತುತಿ ಆರಾಧನೆ ನಮ್ಮ ಸುತ್ತಲೂ ಕಟ್ಟಲ್ಪಟ್ಟಿರುವಂಥ ಸರಪಳಿಗಳನ್ನು ಬಿಚ್ಚುತ್ತದೆ. ಅದರ ಜೊತೆಗೆ ನಮಗೆ ಗೌರವವನ್ನು ತೆಗೆದುಕೊಂಡು ಬರುತ್ತೆ. ಹಲ್ಲೆಲೂಯಾ. ನಮ್ಮ ಸರಪಳಿಗಳು, ವೈರಿ ಹಾಕಿದ್ದಂಥ ಈ ಸರಪಳಿಗಳು ಕಳಚಿ ಬೀಳುತ್ತವೆ. ಅದರ ಒಟ್ಟಿಗೆ ನಮ್ಮ ತಲೆ ಎತ್ತಲ್ಪಡುತ್ತದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪೌಲ ಸೀಲರನ್ನ ಸೆರೆಮನೆಗೆ ಹಾಕಿದ್ರು. ಯಾಕೆ? ಅವರು ಪ್ರಾರ್ಥನೆ ಮಾಡೋದಕ್ಕೆ ಹೋಗಬೇಕಾದ್ರೆ ಕಣಿ ಹೇಳೋಳು ಬಂದು ಏನು ಹೇಳ್ತಾಳೆ? ಇವರು ದೇವರ ಮನುಷ್ಯರು. ಯಾರು ಹೇಳ್ತಾ ಇರೋದು? ಕಣಿ ಹೇಳು ಅಂತೇಳಿ ನೋಡಿ ಏನು ಸತ್ಯ ಹೇಳ್ತಿದ್ದಾಳೆ. ಪೌಲನಿಗೆ 3 ದಿನ ತನಕ ಸಮಾಧಾನವಾಗಿರ್ತಾನೆ. ಆಮೇಲೆ ಅವನಿಗೆ ಇರಿಟೇಟ್ ಆಗಿಬಿಡುತ್ತೆ. ಏ ಸರ್ಪದ ದುರಾತ್ಮವೇ, ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಡೆಲಿವರೆನ್ಸ್ ಮಾಡ್ತಾನೆ. ಬಿಡುಗಡೆ ಮಾಡಿದಂಥ ಅವನಿಗೆ ಏನು ಸಿಗುತ್ತೆ? ಸೆರೆಮನೆ. ಏನು ಸಿಗತ್ರಿ? ಮಾಡಿದ್ದು ದೇವ್ರ ಕೆಲಸ, ಬಿಡಿಸಿದ್ದು ದುರಾತ್ಮನನ್ನು. ಯಾರ ಕೈಲಿ ಬಿಡಿಸೋದಕ್ಕೆ ಆಗೋದಿಲ್ಲ. ಪರಿಶುದ್ಧಾತ್ಮನ ಒಳಗಿದ್ರೆ ಮಾತ್ರ ಆ ದುರಾತ್ಮನನ್ನು ಬಿಡಿಸೋದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಒಳಗಿದ್ರೆ ಮಾತ್ರ ಆ ದುರಾತ್ಮನನ್ನು ಬಿಡಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರ ಕೆಲಸ ಮಾಡಿದಂಥ ಈ ದೇವರ ಮಕ್ಕಳಿಗೆ ಅಲ್ಲಿರುವಂಥ ದುರಾತ್ಮಗಳೆಲ್ಲ ಸೇರಿ ಏನು ಮಾಡ್ತವೆ? ಸೆರೆಮನೆಗೆ ತಳ್ತಾರೆ. ನಮ್ಮ ಒಬ್ಬ ಸಹ ಉದ್ಯೋಗಿಯನ್ನ ನೀನು ಓಡಿಸ್ತಾ ಇದ್ದೀಯಾ, ನಡಿ ಸೆರೆಮನೆಗೆ. ಹೊಡಿತಾರೆ, ಎಳೆದಾಡ್ತಾರೆ, ಹೆಂಗು ಬೇಕೋ ಹಂಗೆ ಹೊಡೆದು ಫುಲ್ಲು ರಕ್ತಮಯವಾಗಿ ಸೆರೆಮನೆಯಲ್ಲಿ ಕೂತಿದ್ದಾರೆ. ಯಾರು?
ಪೌಲಸಿನ ಸ್ಪೆಷಲ್ ಇನ್ಸ್ಟ್ರಕ್ಷನ್, ಇವ್ರ ಸುತ್ತಲೂ ಇರಬೇಕು, ನೀವು ಕಾಲ್ಗೂ ಕೈಗೂ ಎರಡು ಕಡೆನೂ ಕಟ್ಟಿರಬೇಕು ಚೈನ್ಗಳನ್ನ. ಎಂಥ ಒಳ್ಳೆ ಸ್ಥಳ ಅಲ್ವಾ, ಎಂಥ ಸಮಾಧಾನಕರವಾದಂಥ ಸ್ಥಳ ಅಲ್ಲ. ವಾಟ್ ಅ ಪ್ಲೆಸೆಂಟ್ ಪ್ಲೇಸ್ ಅಲ್ವಾ, ಆರಾಮಾಗಿ ನಿದ್ರೆ ಮಾಡ್ಬೋದಲ್ವಾ ಹೇಳ್ರಿ. ಇಷ್ಟು ಅವಮಾನ, ಇಷ್ಟು ಥಳೀತ, ಇಷ್ಟು ಏಟನ್ನು ತಿಂದು ಪೌಲ ಸೀಲರಿಗೆ ಇಂಥ ಸೀಕ್ರೆಟ್ ಹೇಗೆ ಕೊಟ್ಟರೋ ದೇವರಾತ್ಮ ನಂಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಗಾಯಗಳನ್ನ ನೋಡ್ತಿರ್ಬೋದು. ಯೇಸುವೇ ನಿನಗೆ ಸ್ತೋತ್ರ, ರಕ್ತವನ್ನು ಸೋರ್ತಾ ಇರೋದನ್ನ ನೋಡ್ತಾ ಇರೋದು. ಯೇಸುವೇ ನಿನಗೆ ಸ್ತೋತ್ರ ಅಯ್ಯ, ನಿನಗೆ ಮಹಿಮೆ ಎಸ್ಸಯ್ಯ, ನಿನಗೆ ಮಹಿಮೆ ಎಸ್ಸಯ್ಯ, ಎಲ್ಲ ನಾಮಕ್ಕಿಂತ ನಿನ್ನ ನಾಮ ಮೇಲಯ್ಯ ಎಸ್ಸಯ್ಯ, ನಿನಗೆ ಸ್ತೋತ್ರ ಅಯ್ಯ. ಈ ರಕ್ತ ಏನಪ್ಪ, ನನಗೋಸ್ಕರ ನಿನ್ನ ಜೀವಿತವನ್ನೇ ಕೊಟ್ಟಿದ್ಯಾ ಎಸ್ಸಯ್ಯ, ಸ್ತೋತ್ರ. ಈ ನೋವೇನಪ್ಪ, ಇದಕ್ಕಿಂತ ಹೆಚ್ಚಿನದಾಗಿ ನಿನ್ನ ನೋವನ್ನು ಹೊಂದಿಕೊಂಡಿದ್ದೆ ಎಸ್ಸಯ್ಯ. ಪೌಲ ಸೀಲರು ಹಾಡು ಹಾಡ್ತಾ ಇದ್ರಂತೆ. ಸ್ತುತಿ ಘನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸುವೆ. ರಕ್ತ ಸೋರ್ತಾ ಇದೆ. ಸ್ತುತಿ ಘನ ಮಹಿಮೆ, ಮೈಯೆಲ್ಲ ನೋವ್ತಾ ಇದೆ, ಆದ್ರೂ ನಿಮಗೆ ಸಲ್ಲಿಸುವೆ. ಹರ್ಷದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಅವ್ರು ಹಾಡ್ತಿರ್ಬೋದು. ಹರ್ಷದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ ಎಸೆಯ ಸ್ತೋತ್ರ, ನನ್ನೇಸು ಎಸೆಯ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ಜೀವಂತ ದಿನವೆಲ್ಲ, ನನ್ನ ಜೀವಂತ ದಿನವೆಲ್ಲ. ಹಿಂಗೆ ಹಾಡ್ತಾ ಇದ್ರು. ನನ್ನ ಜೀವಂತ ದಿನವೆಲ್ಲ ನಿನಗೆ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಜೀವಂತ, ನನ್ನ ಜೀವಂತ. ಹಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಒಂದು ಶಬ್ದ ಬರುತ್ತೆ, ಭೂಮಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಅವರ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ದೇವರು ಇಳಿದು ಬರುತ್ತಾನೆ. ಅವರ ಸರಪಳಿಗಳು ಕಳಚಿ ಬೀಳುತ್ತವೆ, ಕಳಚಿ ಬೀಳುತ್ತವೆ. ಬಿಡುಗಡೆಯಾಗುತ್ತಾರೆ. ಅವರು ಮಾತ್ರ ಅಲ್ಲ ಅವತ್ತು ಬಿಡುಗಡೆ ಆಗಿದ್ದು, ಸೆರೆ ಮನೆಯಲ್ಲಿದ್ದಂತ ಎಲ್ಲರ ಸರಪಳಿಗಳು ಅವತ್ತು ಕಳಚಿ ಬಿದ್ದವು. ಆರಾಧನೆ ಮಾಡುತ್ತಲೇ ಸರಪಳಿಗಳು ಕಳಚಿ ಬಿದ್ದ, ಸರಪಳಿಗಳು ಕಳಚಿ ಬಿದ್ದವು. ಎಲ್ಲಿ ಸ್ತುತಿ ಇರುತ್ತೋ ಅಲ್ಲಿ ಬಂಧನಕ್ಕೆ ಜಾಗ ಇಲ್ಲ, ಅಲ್ಲಿ ಬಂಧನಕ್ಕೆ ಸ್ಥಳವಿಲ್ಲ. ಯಾಕಂದ್ರೆ ಬಿಡುಗಡೆಯ ನಾಯಕನು ಆ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುತ್ತಾ ಇರುತ್ತಾನೆ. ಹಲ್ಲೆಲೂಯಾ. ಕಳಚಿ ಬೀಳುತ್ತೆ, ನೋಡುತ್ತಾರೆ, ಆರಾಧನೆ ಮಾಡ್ತಾ ಕಣ್ಣು ತೆಗೀತಾರೆ. ಈಗ ಇದ್ದಂಥ ಸರಪಳಿ ಈಗ ಇಲ್ಲ. ನಮ್ಮ ಸ್ತುತಿ, ನಮ್ಮ ಸ್ತುತಿ ನಮ್ಮನ್ನ ಬಂಧನಕ್ಕೆ ಒಳ ಮಾಡಿದಂಥ ಆ ದುರಾತ್ಮನನ್ನ ಸರಪಳಿ ಹಾಕಿ ಕಟ್ಟಿಬಿಟ್ಟಿದ್ದ ಯೇಸುವಿನ ನಾಮದಲ್ಲಿ. ಯಾವಾಗ ನೀವು ಸ್ತುತಿ ಮಾಡುತ್ತೀರೋ, ನಿಮ್ಮನ್ನ ಬಂಧಿಸಿದಂಥ ಆ ದುರಾತ್ಮಗಳೇ ಮತ್ತೆ ಬಂಧನಕ್ಕೆ ಒಳಗಾಗುತ್ತವೆ ನಿಮ್ಮ ಸ್ತುತಿಗಳ ಮುಖಾಂತರವಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಸ್ತುತಿ ನನ್ನ ವೈರಿಯನ್ನ ಕಟ್ಟಿ ಹಾಕುವಂತದ್ದಾಗಿ. ಸಂತೋಷವಾಗ್ತಾ ಇದೆಯಾ? ಸ್ತುತಿಸೋದಕ್ಕೆ ದಾಹ ಬರ್ತಾ ಇದೆಯಾ? ಆಸೆ ಬರ್ತಾ ಇದೆಯಾ? ಇನ್ನು ಮೇಲೆ ಸ್ತುತಿಸುತ್ತೀರಾ? ಹಲ್ಲೆಲೂಯಾ. ಯಾರು ಇವರು ರೋಮನರು ಎಂಬುದಾಗಿ ತಿಳಿದ ತಕ್ಷಣ ಅಲ್ಲಿದ್ದಂಥ ಅಧಿಕಾರಿಗಳು ಯಾರು ಇವರನ್ನ ಸೆರೆಮನೆಗೆ ಹಾಕಿದ್ರೋ ಮಾರನೇ ದಿನ ಬಂದು ಅವರೇ ಇವರನ್ನ ಬಿಡಿಸಿ ಊರಿಂದ ಕಳಿಸ್ಕೊಡ್ತಾರೆ. ಸಂತೋಷ ಆಗ್ತಾ ಇಲ್ವಾ?
ಇವರು ರೋಮನ್ ಅಧಿಕಾರಿಗಳು ಅಂತ ತಿಳಿದ ತಕ್ಷಣ ಅಲ್ಲಿದ್ದಂಥವ್ರು ಏನು ಮಾಡ್ತಾರ್ರಿ, ಅಯ್ಯೋ ನಿಮಗೆ ಅಧಿಕಾರ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ, ದಯಮಾಡಿ ನಮ್ಮನ್ನು ಕ್ಷಮಿಸಿ, ಇಲ್ಲಿ ಸ್ವಲ್ಪ ನಿಮ್ಮಿಂದ ಗಲಿಬಿಲಿ ಉಂಟಾಗಿದ್ದು ನಿಜ, ಆದರೆ ಕ್ಷಮಿಸಿ ಅಂತ ಅವರೇ ಬೀಳ್ಕೊಡುಗೆ ಕೊಡ್ತಾರ್ರಿ ಊರಿಂದ ಹೋಗೋದಕ್ಕೆ. ನಿಮ್ಮ ಸ್ತುತಿ ನಿಮ್ಮ ತಲೆಯನ್ನು ಮೇಲೆತ್ತುವಂಥದ್ದಾಗಿದೆ. ಹಲ್ಲೆಲೂಯ. ನಿಮ್ಮ ಸ್ತುತಿ ನಿಮ್ಮ ಗೌರವಕ್ಕೆ ಆಧಾರನಾಗಿರುವಂಥ ದೇವರನ್ನ ಕೆಳಗಿಳಿಸಿ ನಿಮ್ಮ ತಲೆಯನ್ನು ಎತ್ತುವ ಹಾಗೆ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಯಾವಾಗ ನೀವು ಸ್ತುತಿಸುತ್ತೀರೋ ಸರಪಳಿಗಳು ಕಳಚಿ ಬೀಳುತ್ತವೆ, ಅದರೊಟ್ಟಿಗೆ ನಿಮ್ಮ ತಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯ. ಯಾರು ನಿಮ್ಮನ್ನ ಕೀಳಾಗಿ ನೋಡಿದ್ರೋ, ಯಾರು ನಿಮ್ಮನ್ನ ಬಂಧಿಸಿದ್ರೋ ಅವರೇ ನಿಮಗೆ ಗೌರವವನ್ನು ಸಲ್ಲಿಸೋದಕ್ಕೆ ಬರ್ತಾ ಇರ್ತಾರೆ. ಓಡೋಡಿ ಹುಡುಕಿಕೊಂಡು, ಏ ಮೋನಿಕಾ ಎಲ್ಲಿ, ಏ ಮೋನಿಕಾ ಎಲ್ಲಿ, ಏ ಸೋನಿಕಾ ಎಲ್ಲಿ, ಹಲ್ಲೆಲೂಯ, ಏ ಐಶ್ವರ್ಯ ಎಲ್ಲಿ, ಏ ಆಕಾಶ್ ಎಲ್ಲಿ, ಆಕಾಶ್ ಎಲ್ಲಿ, ಅವ್ರು ಇಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ, ಇಂಥ ದೇವರ ಮಕ್ಕಳಂತ ಗೊತ್ತರೆ, ಎಲ್ಲೇ ಎಲ್ಲಿ ಎಲ್ಲಿ ಅಂತ ಹುಡುಕಿಕೊಂಡು ಬರ್ತಾರ್ರಿ. ಸ್ತುತಿ ಮಾಡ್ರಿ, ಇವತ್ತಿನಿಂದ ದೊಡ್ಡ ಬದಲಾವಣೆ ಬರುತ್ತೆ. ಹಲ್ಲೆಲೂಯ. ಯಾಕೆ ಸ್ತುತಿಗೆ ಇಂಥ ಬಲ ಇದೆ ಗೊತ್ತಾ? ಅದನ್ನು ಹೇಳಿ ನಾನು ಮುಗಿಸುತ್ತೇನೆ. ತಡವಾಗಿರ್ಬೋದು, ಆದರೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಹಲ್ಲೆಲೂಯ. ಯಾಕೆ ಸ್ತುತಿಗಳಿಗೆ ಇಂಥ ಬಲ ಇದೆ ಗೊತ್ತಾ? ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ದೇವರ ಮಂಜೂಷದ ಪೆಟ್ಟಿಗೆಯನ್ನು ಕೆಲವರು ಮಾತ್ರ ಹೊರಬೇಕಾಗಿತ್ತು. ದೇವರ ಮಂಜೂಷದ ಪೆಟ್ಟಿಗೆ ಅಂದರೆ ದೇವರ ಪ್ರಸನ್ನತೆ ಇರುವಂಥ ಪೆಟ್ಟಿಗೆ. ಹಲ್ಲೆಲೂಯ. ಆ ಪೆಟ್ಟಿಗೆಯನ್ನು ಒಂದೇ ಒಂದು ಕುಲ ಮಾತ್ರ ಅದನ್ನು ಹೊರಬೇಕಾಗಿತ್ತು. ಆ ಕುಲದ ಹೆಸರು ಏನು ಗೊತ್ತಾ? ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಲೇವಿಯರು. ಹಲ್ಲೆಲೂಯ. ಲೇವಿಯರು ಮಾತ್ರ ದೇವರು ಅಪ್ಪಣೆ ಕೊಟ್ಟಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಆ ಮಂಜೂಷವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬೇಕು. ಹಲ್ಲೆಲೂಯ. ಈ ಲೇವಿಯರ ಕೆಲಸ ಏನು ಗೊತ್ತಾ? ದೇವದರ್ಶನದ ಗುಡಾರದೊಳಗೆ ದೇವರನ್ನು ಆರಾಧಿಸೋದು, ದೇವರಿಗೆ ಆರಾಧನೆಗಳನ್ನು ಸಲ್ಲಿಸೋದು, ದೇವರಿಗೋಸ್ಕರ ವಾದ್ಯಗಳನ್ನು ನುಡಿಸೋದು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಯಾರು ದೇವರನ್ನು ಸ್ತುತಿಸುತ್ತಾರೋ ಅವರು ಮಾತ್ರ ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತಾ ಇತ್ತು. ಅದಕ್ಕೆ ಆ ದೇವರ ಮಂಜೂಷದ ಪೆಟ್ಟಿಗೆಯನ್ನು ಹೊತ್ತಂತ ಈ ಲೇವಿಯರು ಯೋರ್ದಾನ್ ಹೊಳೆಯಲ್ಲಿ ಕಾಲಿಟ್ಟ ತಕ್ಷಣ ನೀರು ಹರಿಯುವುದು ನಿಂತು ಹೋಯಿತು. ಹಲ್ಲೆಲೂಯ. ಯಾವಾಗ ಇದೇ ಲೇವಿಯರು ಆ ಮಂಜೂಷದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಎರಿಕೋ ಗೋಡೆ ಸುತ್ತಲಲ್ಲಿ ಸುತ್ತಾಡಿದರೋ ಆಗ ಆ ಗೋಡೆಗಳು ಬಿದ್ದು ಹೋಗಿದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ನೀವು ಆರಾಧನೆ ಮಾಡ್ತಾ ಇರ್ತೀರೋ ಆಗ ದೇವರ ಪ್ರಸನ್ನತೆ ನಿಮ್ಮೊಟ್ಟಿಗೆ ಚಾಲಿಸುತ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯ. ಆರಾಧನೆ ಮಾಡುವಂತ ಮಕ್ಕಳೊಟ್ಟಿಗೆ ದೇವರ ಪ್ರಸನ್ನತೆ ಇರುವಂತದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ದೇವರು ಅಂತ. ಎಲ್ಲಿ ನೀವು ಸ್ತುತಿಸೋದಕ್ಕೆ ಪ್ರಾರಂಭ ಮಾಡ್ತೀರೋ ಆತನ ಪ್ರಸನ್ನತೆ ಅಲ್ಲೇ ಇಳಿದು ಬರುವಂತದ್ದಾಗಿದೆ. ಆತನ ಪ್ರಸನ್ನತೆ ಎದುರುಗಡೆ ಯಾವ ದುರಾತ್ಮ ಇರೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಆತನ ಪ್ರಸನ್ನತೆ ಎದುರುಗಡೆ ಯಾವುದೇ ಅಂಧಕಾರದ ಶಕ್ತಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಸ್ತುತಿಸಿ ಯಾವಾಗ ಇವರು ಮಂಜೂಷದ ಪೆಟ್ಟಿಗೆಯನ್ನು ಮೊದಲನೇದಾಗಿ ಇಟ್ಟರೋ ಎಲ್ಲ ನಾಶವಾಯಿತು. ಈ ಮಂಜೂಷದ ಪೆಟ್ಟಿಗೆ ದಾಗೋನ್ ದೇವರ ಆಲಯದಲ್ಲಿ ಇಡ್ತಾರಂತೆ. ಯಾರು? ಫಿಲಿಸ್ಟಿಯರು. ಈ ಮಂಜೂಷ ಪೆಟ್ಟಿಗೆಯನ್ನು ಯಾವುದು ಅನ್ಯ ದೇವತೆ ದುರಾತ್ಮನ ಪಕ್ಕದಲ್ಲಿ ಇಡ್ತಾರಂತೆ. ಈ ಪೆಟ್ಟಿಗೆಯನ್ನು ಇಟ್ಟಂತ ಮಾರನೇ ದಿನ ಬಂದು ಆ ದಾಗೋನ್ ದೇವರ ಪೂಜಾರಿಗಳಿಂದ ಬಾಗಿಲು ತೆಗೆದು ನೋಡ್ತಾರೆ. ಆ ದಾಗೋನನ ಸ್ಟ್ಯಾಚ್ಯೂ ಏನಂತಾರೆ? ವಿಗ್ರಹ. ಆ ದಾಗೋನನ ವಿಗ್ರಹ ದೇವರ ಮಂಜೂಷದ ಪೆಟ್ಟಿಗೆ ತಲೆಬಾಗಿ ಬಿದ್ದಿತ್ತಂತೆ. ಅವ್ರು ಮತ್ತೆ ನಿಲ್ಸ್ಬಿಟ್ಟು ಹೋಗ್ತಾರಂತೆ. ಮೋಸ್ಟ್ಲಿ ಎಲ್ಲ ಗಾಳಿಗೋ ಏನೋ ಬಿದ್ದು ಹೋಗಿರ್ಬೋದಂತ. ಮಾರನೇ ದಿನ ಬಂದು ನೋಡಿದ್ರೆ ಅದರ ಕೈ ಕಾಲುಗಳು ಕಡಿಯಲ್ಪಟ್ಟಿತ್ತು, ಅದ್ರ ತಲೆ ಮಾತ್ರ ಮಂಜೂಷ ಪೆಟ್ಟಿಗೆ ಕೆಳಗೆ ಬಿದ್ದಿತ್ತಂತೆ. ಹಲ್ಲೆಲೂಯ. ದೇವರನ್ನ ಸ್ತುತಿಸುವಂತ ನೀವು ದೇವರ ಮಂಜೂಷದ ಪೆಟ್ಟಿಗೆಯನ್ನು ಹೊರುವಂತ ಲೇವಿಯರಾಗಿದ್ದೀರಾ. ಯಾವಾಗ ದೇವರ ಮಂಜೂಷದ ಪೆಟ್ಟಿಗೆ ನಿಮ್ಮೊಟ್ಟಿಗಿರುತ್ತೋ ಯಾವ ಎರಿಕೋ ಆಗಲಿ, ಯಾವ ಯೋರ್ದಾನ್ ಆಗಲಿ, ಯಾವ ದಾಗೋನ್ ಆಗಲಿ, ಯಾವ ದುರಾತ್ಮವಾಗಲಿ ನಿಮ್ಮ ಎದುರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಸರ್ವಶಕ್ತನಾಗಿರುವಂತ ಯೆಹೋವನು ನಿಮ್ಮ ಮುಂಬಲವಾಗಿ ಹೋಗುವಂತವನಾಗಿದ್ದಾನೆ.
ಸ್ತುತಿಗಳು ನೀವು ಮಾಡ್ರಿ, ದೇವರ ಪ್ರಸನ್ನತೆ ನಿಮ್ಮ ಮುಂಬಲವಾಗಿ ಹೋಗುವಂಥದ್ದಾಗಿ, ನಿಮ್ಮ ಮುಂಬಲವಾಗಿ ಹೋಗುವಂಥದ್ದಾಗಿ, ನಿನ್ನ ಮುಂಬಲವಾಗಿ ಹೋಗುವಂಥದ್ದಾಗಿದೆ, ನಿನ್ನ ಕುಟುಂಬದ ಮುಂಬಲವಾಗಿ ಹೋಗುವಂಥದ್ದಾಗಿದೆ. ಸ್ತುತಿಗಳಲ್ಲಿ ವಾಸಿಸುವಂಥ ದೇವರು ಆತನಾಗಿದ್ದ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂಥ ದೇವರು. ಹಲ್ಲೆಲೂಯ. ಪ್ರೀತಿಯುಳ್ಳ ದೈವ ಮಕ್ಕಳೇ, ಪ್ರೀತಿಯುಳ್ಳ ದೈವ ಮಕ್ಕಳೇ, ಇದೇ ದೇವರ ಮಂಜೂಷದ ಪೆಟ್ಟಿಗೆ ಯಾವಾಗ ಎಲಿಯೇಜರ್ ಅವನ ಮನೆಯಲ್ಲಿತ್ತು, ಅವನ ಮನೆ ಅಭಿವೃದ್ಧಿ ಆಗ್ತಾ ಬಂತು, ಆಶೀರ್ವಾದ ಆಗ್ತಾ ಬಂತು. ಅವನು ಮಾತ್ರ ಅಲ್ಲ, ಅವನ ಕುಟುಂಬಸ್ಥರು, ಅವನ ರಿಲೇಷನ್ಗಳು, ಒಡ ಹುಟ್ಟಿದವರು ಎಲ್ಲರೂ ಕೂಡ ಆಶೀರ್ವಾದಕ್ಕೊಳಗಾದರು. ಯಾಕೆ? ಮಂಜೂಷ ಪೆಟ್ಟಿಗೆ ಇತ್ತು. ಅವನು ಲೇವಿ, ಅಲ್ಲಿ ಮಂಜೂಷ ಪೆಟ್ಟಿಗೆ ಇದೆ ಅಂದಮೇಲೆ ಅವನೇನು ಮಾಡ್ತಿರ್ತಾನಲ್ಲಿ ಹೇಳಿ? ಓಬೇದ್ ಏದೋಮನ ಮನೆಯಲ್ಲೂ ಇದು ಸ್ವಲ್ಪ ದಿನ ಇತ್ತು, 3 ತಿಂಗಳುಗಳ ಕಾಲ. 3 ತಿಂಗಳು ಕೂಡ ಸಮೃದ್ಧಿಯಿಂದ ಇದ್ದನಂತೆ. ಅಲ್ಲೂ ಕೂಡ ಅವನ ಕುಟುಂಬವರೆಲ್ಲರನ್ನ ದೇವರ ಆಶೀರ್ವಾದ ಮಾಡಿದ್ರಂತೆ. ಎಂಥ ಗುಡಾರ್ಥವನ್ನು ದೇವರಿಟ್ಟಿದ್ದಾರೆ ನೋಡಿ ಸ್ತುತಿಯಲ್ಲಿ. ಸ್ತುತಿಸುವಾಗ ದೇವರ ಪ್ರಸನ್ನತೆ ನಿಮ್ಮೊಟ್ಟಿಗಿರುತ್ತೆ. ಆ ದೇವರ ಪ್ರಸನ್ನತೆ ನಿಮ್ಮನ್ನು ಬಡತನಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಪ್ರೀತಿಯುಳ್ಳ ದೈವ ಮಕ್ಕಳೇ, ನಿಮ್ಮನ್ನು ಅಭಿವೃದ್ಧಿಯ ಕಡೆಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ವಿರುದ್ಧವಾಗಿ ಎದ್ದು ನಿಂತಿರುವಂಥ ಆ ಗೋಲಿಯಾತನಿಗೆ ಹೆದರಬೇಡ್ರಿ. ಯಾಕಂದರೆ ಲೋಕದಲ್ಲಿರುವ ಆತನಿಗಿಂತ ನೀವು ಸ್ತುತಿ ಮಾಡುವಂಥ ದೇವರು ದೊಡ್ಡವನಾಗಿದ್ದಾನೆ. ನಿಮ್ಮೊಳಗಿರುವಂಥ ದೇವರು ದೊಡ್ಡವನಾಗಿದ್ದಾನೆ. ಯಾವಾಗ ನೀವು ಸ್ತುತಿಸುತ್ತೀರೋ, ದಾಗೋನಾಗಲಿ, ಎರಿಕೋ ಆಗಲಿ, ಗೋಲಿಯಾತನಾಗಲಿ, ದುರಾತ್ಮಗಳಾಗಲಿ, ದೆವ್ವಗಳಾಗಲಿ, ಮಾಟ ಮಂತ್ರವಾಗಲಿ, ಎಲ್ಲವೂ ಕೂಡ ಆತನ ಕಾಲ ಕೆಳಗೆ ಬಿದ್ದಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ನಿಮ್ಮ ಮನೆಗಳಲ್ಲಿ ಸ್ತುತಿಗಳು ಮೊಳಗಲೇ, ಮೊಳಗಲೇ. ಮುಂಜಾನೆಯ ಸ್ತುತಿ, ಮಧ್ಯಾಹ್ನದ ಸ್ತುತಿ, ಸಾಯಂಕಾಲದ ಸ್ತುತಿ, ರಾತ್ರಿ ಜಾವದ ಸ್ತುತಿ, ಪ್ರತಿಯೊಂದು ಕ್ಷಣವೂ ಆರಾಧನೆ, ಸ್ತುತಿ ಪದಗಳು ನಿಮ್ಮ ಮನೆಗಳಲ್ಲಿ ಮೊಳಗಲೇ, ಮೊಳಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಯನ್ನು ನೀವೇ ಕಣ್ಣಾರೆ ನೋಡಿ ಇಲ್ಲಿ ಬಂದು ಸಾಕ್ಷೀಕರಿಸುತ್ತೀರ ಯೇಸುವಿನ ನಾಮದಲ್ಲಿ. ನಾನು ಪ್ರವಾದನೆಯುಕ್ತವಾಗಿ ಹೇಳ್ತಾ ಇದ್ದೇನೆ, ಯಾರೆಲ್ಲ ಇವತ್ತಿನಿಂದ ಸ್ತುತಿ ಪದಗಳನ್ನು ದೇವರನ್ನ ಘನಪಡಿಸುವುದಕ್ಕೆ ಶುರು ಮಾಡ್ತೀರೋ, ಖಂಡಿತವಾಗಿ ಬರುವಂಥ ದಿನಗಳೊಳಗಾಗಿ, ಬರುವಂಥ ತಿಂಗಳೊಳಗಾಗಿ ಒಂದು ಶುಭ ಸುದ್ದಿ, ಒಂದು ಶುಭ ಸಂದೇಶ, ಒಂದು ಶುಭ ಸುದ್ದಿ ನಿಮ್ಮ ಮನೆಯ ಬಾಗಿಲುಗಳನ್ನು ತಟ್ಟುವಂಥದ್ದಾಗಿದೆ ಯೇಸುವಿನ ನಾಮದಲ್ಲಿ. ಒಳ್ಳೆಯ ಕಾರ್ಯಗಳು ನಿಮ್ಮ ಮನೆಯನ್ನು ತಟ್ಟುವಂಥದ್ದಾಗಿದೆ ಯೇಸುವಿನ ನಾಮದಲ್ಲಿ. ಸಂತೋಷದ ದಿನಗಳು ನಿಮ್ಮ ಮನೆಯ ಒಳಗೆ ಪ್ರವೇಶಿಸುವಂಥದ್ದಾಗಿದೆ ಯೇಸುವಿನ ನಾಮದಲ್ಲಿ. ಗಲಿಬಿಲಿಯ ಕಾರ್ಯಗಳು ಇವತ್ತಿನಿಂದ, ಇದೇ ಕ್ಷಣದಿಂದ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವಂಥದ್ದಾಗಿದೆ ಯೇಸುವಿನ. ಇನ್ನು ಮೇಲೆ ಅಸಮಾಧಾನಕ್ಕೆ ಕಾರ್ಯ ಸ್ಥಳವಿರೋದಿಲ್ಲ. ಹಲ್ಲೆಲೂಯ. ಯಾವಾಗ ನಿಮಗೆ ಡೌಟ್ಗಳು ಹೆಚ್ಚಾಗುತ್ತೋ, ಯಾವಾಗ ನಿಮಗೆ ಗೊಂದಲಗಳು ಹೆಚ್ಚಾಗುತ್ತೋ ಯೇಸುವಿನ ಮೇಲೆ, ಆ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡ್ರಿ. ಯೇಸುವೇ ನಿನಗೆ ಸ್ತೋತ್ರ. ಗೊಂದಲವೇ ನನ್ನ ತಲೆಯಲ್ಲಿ ನಿನಗೆ ಜಾಗವಿಲ್ಲ. ಹೌದು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಏನೂ ಆಗಿಲ್ಲ. ಹೌದು, ನಾನು ಉಪವಾಸ ಮಾಡ್ತಾ ಇದ್ದೇನೆ, ಏನೂ ಆಗಿಲ್ಲ. ಹೌದು, ನಾನು ಆರಾಧನೆ ಮಾಡ್ತಾ ಇದ್ದೇನೆ, ಏನೂ ಆಗಿಲ್ಲ. ಆದರೆ ನನ್ನಿಂದ ಅಸಾಧ್ಯವಾಗಿರುವಂಥದ್ದನ್ನ ದೇವರು ಸಾಧ್ಯವನ್ನಾಗಿ ಮಾಡ್ತಾನೆ. ಆತನು ತಕ್ಕ ಕಾಲದಲ್ಲಿ ಅದನ್ನ ನೆರವೇರಿಸುವಂತವನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, 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 ಸ್ತೋತ್ರ.